ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಮೇ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಪೂರ್ವಾಷಾಢ ನಕ್ಷತ್ರ ಶುಭಯೋಗ ಕೌಲವ ಕರಣ. ಇವತ್ತಿನ ಪಂಚಾಂಗ ಫಲ. ಒಬ್ಬ ವ್ಯಕ್ತಿಯ ಬಳಿ ತುಂಬ ಜೀವನದಲ್ಲಿ ನೊಂದಿರ್ತಕ್ಕಂಥವನು, ಬಾಧೆ ಪಟ್ಟಿರ್ತಕ್ಕಂಥವನು, ಇನ್ನು ಆಸೆಗಳು ಅನ್ನತಕ್ಕಂಥವನ ಆಸೆಗಳು ಎಷ್ಟು ನೋವು ಕೊಟ್ಟಿದೆ ಅಂದರೆ ಏನೋ ಜೀವನ ಅಂತ ನಿಂತು ಬಿಟ್ಟಿದ್ದಾನೆ. ಅಂಥವನ ಬಳಿ ಆ ಸಾವು ಅನ್ನತಕ್ಕಂಥ ಸಾವಿನ ದೇವತೆ ಬಂದು ಕೇಳ್ತಂತೆ, ಇನ್ನೂ ಏನಾದರೂ ಆಸೆ ಇದೆಯಾ, ಸ್ವಲ್ಪ ಸಮಯ ಕೊಡ್ಲ ಅಂತ. ಆಗ ಆತ ಹೇಳ್ತಾನಂತೆ, ನೀನು ಬರೋದು ತುಂಬ ಆಲಸ್ಯ ಆಗೋಯ್ತು, ಬರೀ ಬಾಧೆಗಳೇ ನೋವುಗಳೇ ನೋಡಿತಾ ಇತ್ತು, ಇನ್ನು ಏನಿದೆ ಈ ಜೀವನದಲ್ಲಿ, ನಡಿ ಗೆಳೆಯ ಸಾಕು, ಇದಕ್ಕೆ ಮೀರಿ ನೋವು ತಟ್ಕೊಳ್ಳೋ ಶಕ್ತಿ ನನಗಿಲ್ಲ, ಬಾಧೆ ತಟ್ಟಿಕೊಳ್ಳುವಷ್ಟು ಶಕ್ತಿಯೂ ನನಗಿಲ್ಲ. ಹೌದು, ಅದೊಂದು ನಮಗಾಗೆ, ನಮಗೆ ಬೇಕು ಅಂದಾಗ ಸಿಗೋಲ್ಲ, ಬೇಡ ಅಂದಾಗ ಬರ್ತವೆ. वक्त ने बहुत कुछ दिया, ನಮ್ಮ ಗುರುಗಳು ಹೇಳೋದು, वक्त ने बहुत कुछ दिया लेकिन सही समय पे नहीं दिया. ಯೋಚನೆ ಮಾಡಿ ನೋಡಿ, ಸಮಯ ನಮಗೆ ತುಂಬಾ ಏನೇನೋ ಕೊಟ್ಟಿದೆ, ಆದ್ರೆ ನಮಗೆ ಬೇಕಾದಾಗ ಕೊಡ್ಲಿಲ್ಲ ಗುರುಗಳೇ. ದಣದೋಗ್ಬಿಟ್ಟಿದ್ದಾರೆ, ಸಾಕು ಅನ್ನಿಸ್ಬಿಟ್ಟಿದೆ. ಎಷ್ಟೋ ಜನ ಬಂದಾಗ ಸಂಕಟ ಆಗುತ್ತೆ. ತಾಯಂದ್ರು, ಅಮ್ಮಂದ್ರು, ಅಣ್ಣಂದ್ರು, ಅಕ್ಕಂದ್ರು, ತಂದೆ ಸಮಾನ, ಅಜ್ಜನ ಸಮಾನ, ಹಿರಿಯರ ಸಮಾನ, ಮುಗ್ಧರು, ಪಟುಪಾಪಗಳು. ಇನ್ನೇನಿದೆ ಗುರುಗಳೇ ಆಸೆಗಳು, ಇನ್ನೇನು ಬದುಕಬೇಕು ಅನ್ನತಕ್ಕಂಥದ್ದು. ಆ ಸಾವಾದ್ರೂ ಬೇಗ ಬರಬಾರ್ದ? ಅದು ಬರೋದು ಲೇಟ್ ಆದಷ್ಟು ಇನ್ನು ಬಾಧೆಗಳು ಜಾಸ್ತಿ ಆಗ್ತಿದೆಯೇ ವಿನಃ, ನೋವುಗಳು ಜಾಸ್ತಿ ಆಗ್ತಿದೆಯೇ ವಿನಃ, ಸಂಕಟಗಳು ಜಾಸ್ತಿ ಆಗ್ತಿದ್ದಾವೆ ವಿನಃ, ವಿಶ್ವಾಸಘಾತಗಳು ಜಾಸ್ತಿ ಆಗ್ತಿದ್ದಾವೆ ವಿನಃ, ಈ ಲೋಕದಲ್ಲಿ ನಾವು ಎಲ್ಲಿ ನಿಂತ್ಕೊಳ್ಳೋದು ಗುರುಗಳೇ ಅನ್ನತಕ್ಕಂಥದ್ದು. ಯಾರಾದರೂ ಒಬ್ಬರು, ಎಲ್ಲಾದರೂ ಒಬ್ಬರು, ಏನಾದರೂ ಒಬ್ಬರು, ಒಬ್ಬ ಮಾರ್ಗದರ್ಶಕ, ಒಬ್ಬ ಧರ್ಮ ಬಂಧು, ಒಬ್ಬ ವಿದ್ಯಾ ಬಂಧು, ಜ್ಞಾನ ಬಂಧು ಇಲ್ಲ. ಅದೇ ಆಗಿ ನಿಂತು ಬಿಟ್ಟಿದೆ. ಬಂದು ಕಣ್ಣೀರು ಹಾಕ್ತಿದ್ರೆ ನಿಜವಾಗ್ಲೂ ಎಷ್ಟೋ ಬಾರಿ ಸಂಕಟ ಆಗುತ್ತೆ. ಏನೋ ಇದು ಈ ಕರ್ಮ ಇಷ್ಟು ಇವರನ್ನ ಕಟ್ಟಾಕ್ಬಿಟ್ಟಿದೆ. ಕೆಲವರಿಗೆ ಹಾಗೆ ಯಾವುದೋ ಒಂದು ಆಸೆ, ಪ್ರೀತಿಯ ಆಸೆ, ಅಧಿಕಾರದ ಆಸೆ, ಓದಿನ ಆಸೆ, ಸ್ಥಾನದ ಆಸೆ, ಶ್ರೀಮಂತಿಕೆಯ ಆಸೆ, ಪ್ರೀತಿಯ ಆಸೆ, ಒಂದಾ ಎರಡ ನಾವು ಒಂದರ ಮೇಲೊಂದು ಕಟ್ಕೊಂಡು ಹೋಗ್ತಲೇ ಇರ್ತೇವೆ. ಈ ಒಂದು ಭ್ರಮಾಲೋಕ ಇದೆಯಲ್ಲ, ಈ ಮಾಯಾಲೋಕ ಇದೆಯಲ್ಲ, ನಾವು ನಮ್ಮನ್ನು ಸುಮ್ಮನಿರಲು ಬಿಡುವುದಿಲ್ಲ. ಅದಕ್ಕೆ ನಮ್ಮ ಗುರುಗಳು ಇನ್ನೂ ಒಬ್ರು ಒಂದು ಮಾತು ಹೇಳ್ತಿದ್ದಾರೆ, ನೋಡೋ, ನೆನ್ಪಿಟ್ಕೊಳ್ಳೋ, ನಿನಗೆ ಯಾರಾದ್ರೂ ಕೆಟ್ಟದ್ ಮಾಡ್ತಿದ್ದಾರೆ ಅಂದ್ರೆ ನೀನ್ ಇನ್ನೂ ಬದುಕಿದ್ಯಾ ಅಂತ ಕಾಣೋ ಅಂತ. ಏನ್ ಗುರುಗಳೇ ಅಂತ. ಹೂ ಕಣೋ, ಯಾರಾದ್ರೂ ನಿನಗೆ ಕೆಟ್ಟದ್ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ, ನೀನು ಇನ್ನೂ ಜೀವಂತ ಇದ್ದೀಯ. ಎಂಥ ಮಾತು ಅನ್ನಿಸ್ಬಿಡ್ತು. ಹೌದು, ಸತ್ತು ಮನುಷ್ಯನಿಗೆ ಒಳ್ಳೇದ್ ಬಯಸೋದು, ಎಲ್ರು ಒಳ್ಳೇದ್ ಮಾತಾಡೋದು. ಅವನಿಗೆ ಎಲ್ಲಿ ಕೆಟ್ಟದ್ ಮಾಡಕ್ಕಾಗುತ್ತೆ ಕಣೋ. ಸತ್ತವನ ಹತ್ರನೇ ಬಂದ್ಬಿಟ್ಟು ಅವ್ನು ಹಿಂಗಿದ್ದ, ಅವ್ನು ಹಂಗಿದ್ದ, ಅವ್ನು ಅದು ಮಾಡ್ದ, ಅವ್ನು ಇದು ಮಾಡ್ದ ಅನ್ನತಕ್ಕಂಥದ್ದು ಹೇಳ್ತಾರೆ. ಅಂದ್ರೆ ನನಗೆ ಆ ಕ್ಷಣಕ್ಕೆ ಆ ಮಾತು ಅರ್ಥ ಆಗಿಲ್ಲ. ಬಟ್ ಎಷ್ಟೋ ದಿನಗಳ ನಂತರ ಕುಳಿತುಕೊಂಡು ಹೀಗೆ ಯೋಚನೆ ಮಾಡಿದ್ದುಂಟು. ಹೌದಲ್ವಾ, ನಾವು ಬದುಕಿದ್ದೀವಿ ಅಂದ್ರೇನೆ ನಮಗ್ ಕೆಟ್ಟದ್ ಮಾಡ್ಲಿಕ್ಕಾಗೋದು. ನಾವಿನ್ನೂ ಬದುಕಿದ್ದೀವಿ, ನಮಗ್ ಕೆಟ್ಟದಾಗ್ತಿದೆ ಅಂದ್ರೆ ನೆನ್ಪಿಟ್ಕೊ. ಒಳ್ಳೇದಾಗ್ತಿದೆ ಅಂದ್ರೆ ಅಲ್ಲ, ಅವನ್ ಸತ್ತೋಗಿದ್ದಾನೆ. ಒಳ್ಳೇದ್ ಮಾತಾಡ್ತಾರೆ ಅಂದ್ರೇನೆ ಸತ್ತೋಗಿದ್ದಾನೆ ಅಂತ ಅರ್ಥ.
ಆಗ್ಲೇ ಮಾತಾಡೋದು ನಮ್ಮವನ್ ಕಣೋ, ನಮ್ ಜೊತೆಲಿದ್ದ ಕಣೋ, ಅರ್ಥ ಮಾಡ್ಕೊಳ್ಳಿಲ್ಲ ಕಣೋ, ಅವನೇನೇನೋ ಆಸೆ ಇಟ್ಕೊಂಡಿದ್ದ ಕಣೋ. ಮೊನ್ನೆ ಕೂಡ ಒಂದು ಪುಟ್ಟು ಹುಡುಗನಪ್ಪ, ಕಾಮಿಡಿ ಕಿಲ್ಲಾಡಿಗಳಂತೆ. ನಾನು ಆಗಾಗ ನೋಡ್ತಿದ್ದೆ ಸಮಯ ಇದ್ದಾಗ. ಅಯ್ಯೋ, ಜೀವ ಕೈಗೆ ಬಂದಾಗ ಆಯ್ತು. ಪುಟ್ಟ ಹುಡುಗನಪ್ಪ, ಏನೇನ್ ಕನಸುಗಳು ಕಟ್ಕೊಂಡಿದ್ನಪ್ಪ. ಯಾರೇ ಇರ್ಲಿ ಭಗವಂತ ಸಾವು ಎಷ್ಟು ಕ್ರೂರವಾ ಅನ್ನಿಸ್ತಕ್ಕಂಥದ್ದು ಅನ್ನಿಸ್ಬಿಡ್ತು. ನಿಜವೇ, ಸಾವು ಕ್ರೂರವೇ, ಹಾಗನ್ಸುತ್ತೆ. ಕುಟುಂಬ ಏನೇನಿತ್ತು ಆಸೆ, ಇನ್ನೂ ಒಬ್ಬ ನಿರ್ದೇಶಕ ಏನೇನೋ ಕನಸುಗಳು ಕಂಡ್ಕೊಂಡಿದ್ದ ಅವನು, ಆತ ತೀರ್ಕೊಂಡಿದ್ದಾನೆ ಅಂದಾಗಲೂ ಕೂಡ ಏನು ರಾಮ ಇದು ಸಾವು, ಏನಿದು ಹೇಳದೆ ಕೇಳದೆ ಬರ್ತಿದೆ, ಇದು ಏನಿದು ಭಗವಂತ ಅನ್ನತಕ್ಕಂಥದ್ದು. ಹೇಳಿ ಬರೋದು, ಇಲ್ಲ ಅಚಾತುರ್ಯವಾಗಿ ಆಗೋದು, ಆಕ್ಸಿಡೆಂಟಲ್ ಆಗಿ ಆಗೋದು, ಅದು ಬೇರೆ. ಈ ರೀತಿ ಆಡ್ತಾ ಕುಣಿತ ಇದ್ದಾಗ ಅದನ್ನ ನಮ್ಮ ಗುರುಗಳು ಎಷ್ಟು ಅದ್ಭುತವಾಗಿ ಹೇಳಿದ್ರು ಗೊತ್ತಾ. ನೆನ್ಪಿಟ್ಕೊಳ್ಳೋ, ನಿನಗೇನಾದ್ರು ಕೆಟ್ಟದಾಗ್ತಿದೆ, ನೋವಾಗ್ತಿದೆ, ಬಾಧೆ ಆಗ್ತಿದೆ, ಸಂಕಟ ಆಗ್ತಿದೆ, ಚುಸ್ತಿದರೆ, ವಿಶ್ವಾಸಘಾತ ಆಗ್ತಿದೆ, ಎಲ್ಲವೂ ನೀನು ಬದುಕಿದ್ದೀಯ ಅಂತ ಅರ್ಥ. ಸತ್ತಿರೋರ್ಗೆ ಅದು ಯಾವುದು ಆಗೋದೇ ಇಲ್ಲವೇ. ಸತ್ತೆಣಕ್ಕೆ ಎಲ್ಲ ಆಗುತ್ತೆ. ವಿಶ್ವಾಸಘಾತ ಇನ್ನೇನ್ ಮಾಡೋಕ್ಕಾಗುತ್ತೆ, ಅಲ್ಲಿ ದ್ರೋಹ ಇನ್ನೇನ್ ಮಾಡೋಕ್ಕಾಗುತ್ತೆ. ಎಲ್ಲಿ ಪ್ರೀತಿ, ಹೆಣನ ಪ್ರೀತಿ ಮಾಡಿ ತಗೊಂಡ್ಬಂದಿಡೋ ಹೆಣ ಅಂದು ಬಿಡುತ್ತೇವೆ. ನಾನು ಸತ್ತರು ಹೆಣವೇ, ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ ಅಂತ ಪರಮಾತ್ಮನಾದ ಶ್ರೀಕೃಷ್ಣರ ಪಾರ್ಥಿವ ಶರೀರ ನೀವು ನೆನ್ಪು ಇಟ್ಕೊಳ್ಳಿ. 7ನೇ ದಿನ ಸಿಗುತ್ತೆ. 7ನೇ ದಿನ ಯಾರಿಗೂ ಗೊತ್ತೇ ಇಲ್ಲ. ಹುಡುಕಿ ಮರದ ಮೇಲೆ ಸತ್ತ ಹೆಣ ಒಂದು ದಿನದಲ್ಲಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ನೋಡಿ. 7 ದಿನಗಳ ನನ್ನ ಭಗವಂತನ ಶರೀರ ಆ ಗಾಂಧಾರಿ ದೇವಿಯ ಶಾಪವನ್ನ ನೀನು ಕೂಡ ಅನ್ಯಾಯವಾಗಿ ಸಾಯ್ತೀಯ. ಅನ್ಯಾಯದ ಸಾವು ಅಂತ ತಾಯಿ ಜೀವ ಇಡೋ ಶಾಪ. ಆಗ್ಲಮ್ಮ ನನಗ್ ಕೊಡು. ಪಾಂಡವರಿಗೇನು ಅನ್ಬೇಡ, ಅವ್ರು ಬದುಕಿ ಬಾಳ್ಬೇಕಾದವ್ರು. ಇದಕ್ಕೆಲ್ಲ ನೀನ್ ಹೇಳಿದೆಲ್ಲ, ಸೂತ್ರಧಾರ ನಾನೇ, ತಪ್ಪಿಸ್ಬೋದಿತ್ತು, ನಿಲ್ಲಿಸಬಹುದಿತ್ತು ಅಂತ ಹೇಳ್ತೀಯಲ್ವಾ. ಆಯ್ತು, ನನಗ್ ಕೊಡು. ನಿನ್ನ ವಂಶವೇ ನಿರ್ವಂಶವಾಗ್ಲಿ. ನನ್ನ ವಂಶದಲ್ಲಿ ಯಾರು ಒಂದು ಮಗನನ್ನು ಉಳಿಸ್ಲಿಲ್ವಲ್ಲ ಕೃಷ್ಣ, ನಿನ್ನ ವಂಶವು ಹಾಗೆ ಆಗ್ಲಿ. ನೀವು ನಂಬಲ್ಲ, ಪರಂಧಾಮ ಆ ಸಾಯೋ ಸಂದರ್ಭದಲ್ಲಿ ನೀವು ನಂಬ್ತೀರಾ? ತನ್ನ ಅಜ್ಜಿ ಇದ್ದಪ್ಪ ಭಗವಂತನಿಗೆ, ನನ್ನ ಭಗವಂತ ಕೃಷ್ಣ ಪರಮಾತ್ಮನಿಗೆ ಅಜ್ಜಿ ಇದ್ರು, ಅಮ್ಮ ಅಪ್ಪ ಇದ್ರು, ಹೆಂಡತಿಯರಿದ್ರು, ಮಕ್ಕಳಿದ್ದರು, ಮೊಮ್ಮಕ್ಕಳಿದ್ದರು. ತನ್ನ ಸಾವನ್ನ ತಾನೇ ಅಪ್ಪಿಕೊಂಡಂತ ಏಕೈಕ ವ್ಯಕ್ತಿ. ಗೊತ್ತು, ನಾಳೆ ಸೂರ್ಯಾಸ್ತಮಾನ ನಾನು ನೋಡುವುದಿಲ್ಲ. ಎಲ್ಲರನ್ನ ಕಣ್ತುಂಬ ನೋಡ್ಬಿಟ್ಟು ಹೋಗ್ತಾನೆ ಪರಮಾತ್ಮ. ಅದಕ್ಕೆ ಆತ ಪರಮಾತ್ಮ ಆಗ್ಬಿಟ್ಟಿತ್ತು ನನ್ನ ಭಗವಂತ. ನನ್ನ ಭಗವಂತ ಪರಮಾತ್ಮ ಆಗಿದ್ದು ಏನಕ್ಕೆ ಗೊತ್ತಾ? ಅದಕ್ಕೆ ಅಜ್ಜಿ ಹತ್ರ ಹೋಗಿ ಪಾದಪೂಜೆ ಇದೇನೋ ಈಗ ಇರ್ಲಿ ಮಾಡ್ಬಿಡ್ಬೇಕು. ತಂದೆ ತಾಯಿ ಮಲಗಿದ್ರೆ ಅವ್ರ ಹತ್ರನೂ ಹೋಗ್ಬಿಟ್ಟು ನನ್ನ ಭಗವಂತ ಎಲ್ಲರ ಸೇವೆ ಮಾಡ್ತಾನೆ. ಎಲ್ಲ ಧರ್ಮಪತ್ನಿಯರ ಸೇವೆ, ಮಕ್ಕಳು ಎಲ್ಲಾನು ನೋಡಿ ತಾನು ನಿರ್ಧಾರ ಮಾಡಿದಾನೆ. ಯಾಕಂದ್ರೆ ವಾಲಿ ಆ ರಾಮಾವತಾರದಲ್ಲಿ ಅಲ್ಲೊಂದು ನೋವು ಆಗಿತ್ತಲ್ವಾ, ಆತ ಅದಕ್ಕೆ ಮಾತು ಕೊಡ್ತಾನೆ. ಆಯ್ತು, ನಿನ್ನ ಮನಸ್ಸಿಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋದಿದೆಯಲ್ಲ, ಆ ತಪ್ಪಿಗೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ನಾನು ತಗೋತೇನೆ. ನೀನು ಕೂಡ ಇದೇ ರೀತಿಯಾಗಿ ನನ್ನ ಸಾವಿಗೆ ಕಾರಣವಾಗು ಅಂತ ರಾಮಾವತಾರದಲ್ಲಿ ಕೊಟ್ಟ ಮಾತನ್ನ ಕೃಷ್ಣಾವತಾರದಲ್ಲಿ ಒಬ್ಬ ಸಾಮಾನ್ಯ ಬಿಡುವ ಬಾಣ ತಗಲಿ ಹೃದಯಕ್ಕೆ ತಗಲ್ದ್ರೇನೆ ಪ್ರಾಣ ಹೋಗಲ್ಲ. ಅಂತ ಒಂದು ಮಹಾ ಅವತಾರ ಪುರುಷರುಗಳು ಅವರು. ತಾವು ಬದುಕಬೇಕು ಅಂತ ನಿರ್ಧಾರ ಮಾಡಿದ್ರೆ ಇಚ್ಛಾ ಮರಣಿಗಳು ಅವರು. ಒಂದು ಕಾಲಿನ ಹೆಬ್ಬೆಟ್ಟು ಹೊಡೆದು ಬಿಟ್ರೆ ಜೀವ ಬಿಟ್ಬಿಡುತ್ತಾ? ಯೋಚನೆ ಮಾಡಿ ನೋಡಿ. ಇಲ್ಲವೇ ಇಲ್ಲ. ಅದು ನಿರ್ಣಯ, ಭಗವಂತನ ನಿರ್ಣಯ, ನಾವು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಆ ಸಾವು ಬಂದು ಕೇಳುತ್ತಂತೆ ಒಬ್ಬ ವ್ಯಕ್ತಿ ಹತ್ರ, ನೊಂದು ಬೆಂದು ಕೂತಿರೋನ ಹತ್ರ, ಏನೋ ಬರ್ತೀಯಾ ನನ್ನ ಜೊತೆ ಅಂದ್ರೆ ತುಂಬಾ ಲೇಟಾಗಿ ಬಂದ್ಬಿಟ್ಟೆ. ನನಗೂ ಆಗಾಗ ಅನ್ಸುತ್ತೆ. ಆಗ ನನ್ನ ನೆನಪಿಗೆ ಬರೋದು ಏನ್ ಗೊತ್ತಾ? ಕೆಲವೊಂದು ಇದಾವೆ. ಅಯ್ಯೋ, ಮೊದಲಿಗೆ ನೆನಪಿಗೆ ಬರೋದು ನನ್ನ ಧರ್ಮಪತ್ನಿಯಪ್ಪ, ಒಬ್ಬ ರಾಮಚಂದ್ರ. ಭಗವಂತ ಆಕೆಗೆ ಮುತ್ತೈದೆತನ ಕೊಡು ಅಂತ ದೇವ್ರ ಹತ್ರ ಕೇಳ್ಕೊತೇನೆ. ಬೇಡ ಸ್ವಾಮಿ,
ನನ್ನ ಕಣ್ಣು ಮುಂದ್ಗಡೆ ಯಾಕೆ ಹೋಗ್ಲಿ, ತಟ್ಕೋತೀನಿ. ಯಾಕಂದ್ರೆ ನನಗೆ ನೀವಿದ್ದೀರಿ, ಸಾಂತ್ವನ ಹೇಳಕ್ ನೀವಿದ್ದೀರಿ. ಅಕ್ಕನಾಗಿ, ತಂಗಿಯಾಗಿ, ಅಮ್ಮನಾಗಿ, ಅಜ್ಜಿಯಾಗಿ, ಮಗಳಾಗಿ ತುಂಬಾ ಇದ್ದೀರಿ. ನನ್ನನ್ನು ಪ್ರೀತಿಸೋ ಈ ಜಗತ್ತಿದೆಯಲ್ಲ, ನಾನು ನಿಮ್ಮಗಳ ಜೊತೆಲಿದ್ರೆ ಎಲ್ಲ ಮರ್ತೋಗ್ತಾನೆ. ಇದು ಪರಮಾತಿ ಪರಮ ಸತ್ಯ. ನಾನು ಮರ್ತೋಗ್ತೇನೆ. ನನ್ನ ಗೆಲುವು ನೀವು, ಎಲ್ಲವೂ ನನ್ನ ವಿಜಯ ನೀವು, ನನ್ನ ಆನಂದ ನೀವು, ನನ್ನ ಪ್ರೀತಿ ನೀವು, ನನ್ನ ವಿಶ್ವಾಸ ನೀವು. ಪ್ರತಿ ಆನಂದದ ಪ್ರತಿ ಒಂದೊಂದು ಹೆಜ್ಜೆಯೂ ನೀವೇ. ನಾನು ನಿಮ್ಮ ಹತ್ರ ಪಟ್ಟಷ್ಟು ಆನಂದ, ಖುಷಿ, ನಿಮ್ಮ ಜೊತೆ ಮಾತಾಡಿದಷ್ಟು, ಕಾಲ ಕಳೆದಷ್ಟು ನಾನು ನನ್ನ ಕುಟುಂಬದಲ್ಲಿ ಇದರಲ್ಲಿ 1% ಕಳೆದಿಲ್ಲ. ನನ್ನ ಧರ್ಮಪತ್ನಿಯ ವಿಚಾರದಲ್ಲಂತೂ ಕೇಳಲೇಬೇಡಿ. ಆ ತಾಯಿ ಜೀವದ ಹತ್ರ ನಿಜವೇ. ಹಾಗೆಯೂ ಹೀಗೆ ಎದ್ದು ಬಿಟ್ಟಿದ್ದಾಳೆ, ಗೊತ್ತಾಗ್ಬಿಟ್ಟಿದೆ ಆಕೆಗೆ ಏನು ಮಾಡ್ಕೊಂಡಿದ್ದಾರೆ ಬಿಡು ಅಂತ. ನನ್ನನ್ನು ಯಾವತ್ತು ಯಾಕೀಗೆ, ಏನಕ್ಕೀಗೆ ಅಂತ ಪ್ರಶ್ನೆ ಮಾಡಿದವಳೆ ಅಲ್ಲ. ನನಗೂ ಇದೆ, ನೋವುಗಳಿದ್ದಾವೆ. ನನಗೂ ಆಗಾಗ ಅನ್ಸುತ್ತೆ, ಮೃತ್ಯು ದೇವತೆಯೇ ಬರಬಾರ್ದಾ, ಯಾರಿಗೂ ತೊಂದರೆ ಕೊಡದ ಹಾಗೇ ನರಳದ ಹಾಗೆ, ಬಾಧೆ ಕೊಡದ ಹಾಗೆ. ಆ ಹುಡುಗ ಡಾನ್ಸ್ ಮಾಡ್ತಿದ್ದಿತ್ತು, ಹಾಗೇ ಮಾಡ್ತಿದ್ದವನು ಬಂದು ಹಾಗೇ ಕುಳಿತು ಹೇಗೆ ಜೀವ ಬಿಟ್ಟು ಸಾಕು ಅನ್ನಿಸ್ತಕ್ಕಂಥದ್ದು ಆಗಾಗ ಅನ್ಸುತ್ತೆ. ನಿಮ್ಮ ಹತ್ರ ಮುಚ್ಚಿಡೋದೇನಿದೆ? ಆದ್ರೆ ಇದಾರೆ ಕೆಲವೊಂದು ಕರ್ತವ್ಯಗಳಿದ್ದಾವೆ. ಆ ಕರ್ತವ್ಯಗಳು ನೀನ್ ನಡೆಸು. ದಾಶರಥಿ ಶ್ರೀರಾಮ ಅಂತ ಸುಮ್ಮನಾಗ್ಬಿಟ್ಟಿದ್ದಾನೆ. ಅಯ್ಯ, ನಿನಗೆ ಗೊತ್ತಿದೆ ನನ್ನ ಪ್ರತಿ ಹೆಜ್ಜೆ, ಪ್ರತಿ ಶ್ವಾಸ ಏನೋ ಒಂದು ಕಳಿಸಿದೆ. ಈ ವಿದ್ಯೆ ಇಲ್ಲಿಗೆ ಅಪಾರ್ಥಕ್ಕೆ ನಿಂತ್ಕೋಬಾರ್ದು, ಇಲ್ಲೇ ಕೆರೆಯ ನೀರಾಗಿರಬಾರ್ದು, ನದಿಯ ನೀರಾಗಿರಬೇಕು. ನಮ್ಮ ಗುರುಗಳು ಹೇಳ್ತಿದ್ದು, ಕೆರೆ ನೀರು ಕುಡಿಯೋಕ್ ಬಳಸಲ್ಲ ಕಣೋ, ನದಿ ನೀರು ಬಳಸ್ತೇವೆ, ಅದು ಕೊಚ್ಚೆ ಕಣೋ. ಸೊ ಈ ವಿದ್ಯೆ ಹರಿಯಬೇಕು, ಅದಕ್ಕೊಂದು ಅರ್ಥ ಸಿಗಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೇನೆ. ನಿರರ್ಥಕ ಆಗಬಾರ್ದು ಭಗವಂತ ಅಂತ ಸದಾದೊಂದು ಧ್ಯಾನ ಇದೆ. ಎಲ್ಲೋ ಇದೆ, ದೇವಿಗೆ ಗೊತ್ತಿದೆ. ನನ್ನ ಹತ್ರ ಇರತಕ್ಕಂಥ ಒಂದು 10 ಜನಕ್ಕೆ ಅದರ ಬಗ್ಗೆ ಗೊತ್ತಿದೆ, ಹೇಳ್ತಿರ್ತಾನೆ. ಹೌದು, ಇನ್ನೇನಿದೆ ನೋಡಿ. ಆ ಸಾವತ್ರ ಕೂಡ ಹೇಳ್ತೀನಿ, ನೀನ್ ಬರೋದು ತುಂಬಾ ನಿಧಾನ ಆಯ್ತು ತಾಯಿ ಮೃತ್ಯು ದೇವತೆ. ಇನ್ನೇನಿದೆ, ನೀನ್ ಬರೋದು ಲೇಟ್ ಆಗಿದ್ದಕ್ಕೆ ನನಗೆ ಬಾಧೆಗಳು ಜಾಸ್ತಿ. ಅದಕ್ಕೆ ನನ್ನ ಇನ್ನೊಂದು ಗುರುಗಳು ಹೇಳಿದಂತ ಮಾತು, ನಾವು ಬದುಕಿದ್ದೀವಿ ಅನ್ನೋದಕ್ಕೆ ಅರ್ಥ ನಾವು ನೋವಲ್ಲಿದ್ದೀವಿ ಅಂತ ಅರ್ಥ. ಜೀವಂತ ಇದ್ದೀವಿ ಅನ್ನೋದರ ಅರ್ಥ ನಾವಿನ್ನೂ ನೋವು ತಿಂತಿದ್ದೇವೆ ಅಂತ ಅರ್ಥ. ಅವಮಾನ ಪಡ್ತಿದ್ದೇವೆ, ಸಂಕಟ ಪಡ್ತಿದ್ದೇವೆ, ಬಾಧೆ ಪಡ್ತಿದ್ದೇವೆ, ಓಡ್ತಿದ್ದೇವೆ, ಭಾರ ಹೊತ್ತಿದ್ದೇವೆ. ಅಭಿ ಭಿ ಜಿಂದಾ ಹೇ. ನೀನು ಬದುಕಿದ್ದೀಯಾ ಅನ್ನೋದಾದ್ರೆ ನಿನ್ ಹಿಂದ್ಗಡೆ ಅಲ್ಲ, ನಿನ್ ಮುಂದ್ಗಡೆನು ಇನ್ನೂ ಕೆಟ್ಟದ್ ಮಾಡ್ತಿದ್ದಾರೆ ಅಂದ್ರೆ ನೀನ್ ಬದುಕಿದ್ದೀಯಾ. ಕೆಟ್ಟದಾಗ್ತಿದೆ, ತುಂಬಾ ಜನ ನನ್ಗೂ ಕೆಟ್ಟದಾಗ್ತಿದೆ, ನೀನ್ ಇನ್ನೂ ಜೀವಂತ ಇದೆಯಾ, ಖುಷಿ ಪಡು, ನೀನ್ ಸತ್ತಿಲ್ಲ. ನನ್ ಗುರುಗಳು ಹೇಳಿದ್ದು ವಿಚಿತ್ರ ಅನಿಸ್ತಿದ್. ಏನ್ ಗುರುಗಳು, ನಿಜ ಕಾಣೋ, ಯೋಚನೆ ಮಾಡಿ ನೋಡು. ನೀನ್ ಬದುಕಿದ್ರೆ ಮಾತ್ರನೇ ಕೆಟ್ಟದ್ ಮಾಡಕ್ ಆಗೋದು. ఊపిరాడుతుంటేనే రా నీకు ఏదైనా చెడు చెయ్యగలుగుతారు, లేదంటే ఎందుకు చేస్తారు ಅನ್ನತಕ್ಕಂಥದ್ದು. ಒಳ್ಳೇದು ಅನ್ನೋದರ ಸೊತ್ತು ಯಾರು ಗೊತ್ತಾ? ಸತ್ತ ಹೆಣಕ್ಕಂತೆ. ಅಲ್ಲಿ ಒಂದು ಮಾತಾಡೋರೆಲ್ಲ ಒಳ್ಳೇದೇ ಅಂತೆ. ಯಾರಾದ್ರೂ ಕೆಟ್ಟದ್ ಮಾತಾಡ್ತಾರ ನೋಡಿ, ಏನೋ ಒಂದಷ್ಟು ಮಾಡಿದ್ದಪ್ಪ, ಇರ್ಲಿ ಅದು ಶೋಕಿ ಕಣಪ್ಪ, ಇನ್ನೊಂದಪ್ಪ ಅವನನ್ನ ಆಸೆ ಪಟ್ಟು ಬರ್ತಿದ್ರು, ಏನೋ ಒಂದು ಹೇಳ್ಕೊತಾರೆ. ಬಿಡು, ನಮಗ ಅವನ್ ತರ ಗುಂಡಿಗೆ ಇರ್ಲಿಲ್ಲಪ್ಪ, ಹಾಗಿರ್ಲಿಲ್ಲಪ್ಪ, ಹೀಗಿರ್ಲಿಲ್ಲಪ್ಪ ಅನ್ನತಕ್ಕಂಥದ್ದು. ಆದ್ರೆ ನೀವು ನಿಮ್ಮ ಬಗ್ಗೆ ಯಾರಾದ್ರೂ ನಿಮಗೆ ಕೆಟ್ಟದು ಮಾಡುತ್ತಿದ್ದಾರೆ ಎಂದರೆ ನೀವು ಜೀವಂತ ಇದ್ದೀರಿ ಅನ್ನತಕ್ಕಂಥದ್ದಂತೂ ಪರಮಾತಿ ಪರಮ ಸತ್ಯ. ಅದರಿಂದ ಇನ್ಮೇಲೆ ಕುರುಗ್ಬೇಡಿ, ಗುರುಗಳ ಬದುಕಿದೀನಿ ಬಿಡಿ ಗುರುಗಳೇ. ಸಾವು ಬಂದಾಗ ಹೋಗೋಣ ಮಕ್ಕಳೇ, ಸಾವಿನ ಬಗ್ಗೆ ಯೋಚನೆ ಮಾಡ್ಬೇಡಿ. ಬಂದಾಗ ಹೋಗೋಣ. ಅವನು ಕರೆದಾಗ ಕಾಲ ಅವನು ಗೊತ್ತಿದೆ. ತುಂಬಾ ಜನ ನನ್ನ ಹತ್ರ ಜಾತಕ ಕೇಳ್ಕೊಂಡು, ಗುರುಗಳೇ ನಮ್ ಸಾವು ಯಾವಾಗ? ಅದು ಸುಳ್ಳು. ಮಾರಕ ದಶೆಗಳು, ಬಾಧಕ ದಶೆಗಳು ಇದೆಲ್ಲ ನೋಡ್ತೇವೆ, ಹೇಳ್ತೇವೆ. ಎಕ್ಸಾಕ್ಟ್ ಡೇಟು, ಟೈಮು ಇದೆಲ್ಲ ಹೇಳಲಿಕ್ಕೂ ಹೋಗ್ಬಾರ್ದು, ಹೇಳೋಕ್ಕೂ ಆಗೋಲ್ಲ, ಕೊಡೋಕ್ಕೂ ಆಗಲ್ಲ. ಅವನು ಹೇಳ್ಬಿಟ್ಟು ಅವನೇ ನಿಜವಾದ ಭಗವಂತ, ಅವನೇ ಶಿವ ಕಣಯ್ಯ, ಅವನೇ. ನಿಮ್ ಜೀವನದಲ್ಲಿ ಕೆಟ್ಟದ್ದು ಬಿಡಿ, ಬರೋ ಒಳ್ಳೇದನ್ನ ಹೇಳೋದಕ್ಕೆ ನಾವು ಎಷ್ಟು ತಿಣಕಾಡ್ತೀವಿ ಗೊತ್ತಾ, ಎಷ್ಟು ಗೊತ್ಕೋತೀವಿ ಗೊತ್ತಾ. ಏನೋ ಭಗವಂತ. ಕೆಲವರಿಗೆ ವೃಷಭ ಲಗ್ನ, ನೀವು ನಂಬಲ್ಲ. ಈಗ ಶುಕ್ರ 11ನೇ ಮನೇಲಿ ಇದ್ದಾನೆ, ಶನಿ 11ನೇ ಮನೇಲಿ ಇದ್ದಾನೆ. ಎಂಥ ದಶೆ, ಅಕಸ್ಮಾತ್ ಶುಕ್ರ ದಶೆ ಏನಾದ್ರು ಇತ್ತು ಅಂದ್ರೆ ಅಂಬಾರಿಯೇ.
ಆದ್ರೂ ನೋಡಿದ್ರೆ ಅಂಬಾರಿ ಹತ್ರ ಲದ್ದಿ ಎತ್ತುತ್ತಿರ್ತಾನೆ. ಏನೋ ಇದು ಅನ್ನಿಸುತ್ತೆ. ಕೆಲವ್ರಿಗೆ ಶುಕ್ರ ನೀಚ ಆಗ್ಬಿಟ್ಟಿರ್ತಾನೆ ಕನ್ಯಾ ರಾಶಿಯಲ್ಲಿ. ವೃಷಭ ಲಗ್ನವೇ, ನೋಡಿದ್ರೆ ಅಂಬಾರಿ ಮಟ್ಟದ ಗತ್ತು. ನಮಗೂ ಆಶ್ಚರ್ಯವೇ, ಇದೇನಿದು ಸೃಷ್ಟಿ ಮಾತೆಗೆ ಮಾತ್ರವೇ ಆಗ್ಲೇ. ಪ್ಲಾನೆಟ್ಸ್ ಕ್ಯಾಲ್ಕುಲೇಷನ್ ಅಲ್ಲ, ವೈದಿಕ ಕ್ಯಾಲ್ಕುಲೇಷನ್. ಸರೆಂಡರ್, ತಾಯಿಗೆ ಆ ವಾಗ್ದೇವಿಗೆ ಸರೆಂಡರ್ ಆಗ್ತೀವಿ. ಏನಮ್ಮ ನೀನು ನುಡಿಸಮ್ಮ ಅಂದಾಗ ಆ ತಾಯಿ ನುಡಿಸುತ್ತೆ. ನಮ್ಮದಲ್ಲ. ಎಕ್ಸಾಕ್ಟ್ ದಶ, ಎಕ್ಸಾಕ್ಟ್ ಭುಕ್ತಿ ಇದೆಲ್ಲ ಹಾಕಿ ಹೇಳಿದ್ದೇವೆ, ನಾವು ಹೇಳಿದ್ದೇ ನಡೆದು ಬಿಟ್ಟಿದೆ. ಇಲ್ಲವೇ ಇಲ್ಲ ಮಕ್ಕಳ. ನಮಗೆ ಆ ಪೂರ್ಣ ಫಲದ ಶಕ್ತಿಯನ್ನ ಯಾರಿಗೂ ಕೊಟ್ಟಿಲ್ಲ ಭಗವಂತ. ಹುಟ್ಟನ್ನು ಮುಚ್ಚಿಟ್ಟಿದ್ದಾನೆ, ಸಾವನ್ನು ಮುಚ್ಚಿಟ್ಟಿದ್ದಾನೆ. ಹುಟ್ಟು ಸಾವು ಎರಡನ್ನು, ಹಾಗೆ ಮದುವೆಯನ್ನು ಕೂಡ ಅವನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ನಾವು ತೆಗೆದುಕೊಳ್ಳುವ ಶ್ವಾಸವೇ ಅವನ ನಿಯಂತ್ರಣ, ಬಿಡುವ ಶ್ವಾಸವು ಅವನ ನಿಯಂತ್ರಣ ಅಂತ ಹೇಳ್ದ ಅಂದ್ರೆ ಅದಕ್ಕೆ ನಿತ್ಯ ನಿಮ್ಮ ಧರ್ಮವನ್ನ ಮಿಸ್ ಮಾಡಬೇಡಿ. ಆ ಧರ್ಮದ ಆ ಒಂದು ರೀತಿ ಬಿಂದಿಗೆನಲ್ಲಿ ತುಂಬ್ತಾ ಬರುತ್ತೆ, ಆ ಕೊಡದಲ್ಲಿ ತುಂಬ್ತಾ ಬರುತ್ತೆ, ನಿಮ್ಮನ್ನು ಕಾಪಾಡ್ಬಿಡುತ್ತೆ. ನಿಮ್ಮ ದುಷ್ಕರ್ಮಗಳು ಯಾವುದೋ ರೂಪದಲ್ಲಿ ಜಾತಕ ಚೆನ್ನಾಗಿದೆ. ನಾನು ನೋಡಿದ್ದೇನೆ, ಪಂಚಗ್ರಹ ಉಚ್ಚಸ್ಥಾನದ ಜಾತಕಗಳನ್ನು ನೋಡಿದ್ದಾನೆ. ಭಿಕಾರಿ ತರ ಬದುಕಿರೋರ್ನ ನೋಡಿದ್ದಾನೆ. ಪಂಚಗ್ರಹ ನೀಚ ಸ್ಥಾನದಲ್ಲಿರೋರ್ನ ದೊರೆಮಟ್ಟದ ಸ್ಥಾನದಲ್ಲೂ ನೋಡಿದ್ದಾನೆ. ಉಚ್ಚத்தில் ಉಚ್ಚಗ್ರಹಂ இருந்தால் ಪಿಚ್ಚೆ எடுப்பார். ನಮ್ ಗುರುಗಳು ಹೇಳೋದು, ಉಚ್ಚಗ್ರಹಗಳು ವಿಪರೀತ ಉಚ್ಚ ಸ್ಥಾನದಲ್ಲಿದ್ರೆ ಅವನು ಉಚ್ಚನೇ ಕಾಣೋ ಅಂತ, ಇಲ್ಲ ಭಿಕ್ಷೆ ಬೇಡ್ತಾನೆ ಕಾಣೋ ಅಂತ ನೋಡಿದ್ದಾನೆ. ಹಾಗೆಯೇ ನೀಚத்தில் ನೀಚ ಗ್ರಹಂ இருந்தால் ಉಚ್ಚಮ வாழ்ந்து விடுவான் ಅಂತ ನಮ್ ಗುರುಗಳು ಇನ್ನೊಬ್ರು ಹೇಳೋರು. ಎಲ್ಲಾ ಗ್ರಹಗಳು ಕೆಟ್ಟೋದಾಗ ಭಗವಂತನೇ ಬಂದು ನಿಂತು ದಾರಿ ತೋರಿಸ್ತಾನೋ ಅವನಿಗೆ ಒಂಥರ ವಿಚಿತ್ರವಾಗಿ ಅಂತ. ನಾನು ಅದನ್ನ ನೋಡಿದ್ದಾನೆ ನಮ್ಮ ಗುರುಗಳ ಮನೆಯಲ್ಲಿ. ನಮ್ಮ ಹಿರಿಯಕ್ಕ, ನಾನು ನಮ್ಮ ಗುರುಗಳ ಜೊತೆನಲ್ಲಿ ಚಾಲೆಂಜ್. ಯಾಕೆಂದ್ರೆ ಆಕೆ ಜಾತಕದಲ್ಲಿ 5 ಗ್ರಹಗಳು ಸ್ವಸ್ಥಾನ. ಸಿಂಹದಲ್ಲಿ ಸೂರ್ಯ, ಕನ್ಯಾದಲ್ಲಿ ಬುಧ, ಶುಕ್ರ ವಿಶೇಷವಾಗಿ ತುಲಾ, ಆಮೇಲೆ ಮೀನದಲ್ಲಿ ಚಂದ್ರ, ಕಡಗ ಲಗ್ನ, ಕುಜ ವಿಶೇಷವಾಗಿ ಮೇಷದಲ್ಲಿ. ಏನದು ನಮ್ಮ ಗುರುಗಳು ಹೆಂಗ್ ಬದುಕ್ತಾಳೆ ಗೊತ್ತಾ ಅಂತ ನಾನಾಗ ಸುಮಾರು 16 ವರ್ಷ ಅಂತ ಅನ್ಕೋತೆ. ನಾನು ಹೇಳಿದೆ, ಸುಮ್ನಿರಿ ಗುರುಗಳೇ, ಇದು ಭಿಕ್ಷೆ ಬೇಡೋ ಜಾತಕ, ಏನ್ ಕುತ್ಕೊಂಡು ತಿನ್ಬೋದು ಅಷ್ಟೇ, ಏನು ಇರಲ್ಲ, ಎಲ್ಲ ಇದ್ದು ಎಲ್ಲ ದಿಕ್ಕಾಪಾಲಾಗುತ್ತೆ. ಇಲ್ಲ ಕಣೋ, ಇದು ರಾಣಿಯೇ ಕಣೋ, ಬಾಳದೆ ಕಣೋ, ಹಿಂಗೆ ಇರೋದ್ ಕಣೋ, ಹಾಗಿರೋದ್ ಕಣೋ ಅಂತ. ನೀವು ನಂಬೋಲ್ಲ, ಇದನ್ನ ಪರಾಮರ್ಶಿಸಿ 24-25 ವರ್ಷ ಮೇಲೆ ಆಗಿದೆ. ಇವತ್ತಿಗೂ ಆ ಜಾತಕ ಕುಳಿತುಕೊಂಡು ತಿಂತಿದೆ ರಾಣಿ ತರನೇ. ಆದರೆ ಯಾರೂ ಇಲ್ಲ. ಸ್ವಂತ ಅಣ್ಣನ ಮನೆಯಲ್ಲಿ ಸುಮ್ಮನೆ ಕೂತು ಬಿಟ್ಟಿದೆ, ಮಾನಸಿಕ ಕ್ಷೋಭೆಯಾಗಿ. ಟ್ಯಾಬ್ಲೆಟ್ ಇಲ್ಲದೆ ಇಲ್ಲ. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡೋದು. ಈಗ ಸ್ವಲ್ಪ ಅಡಿಗೆ ಮಾಡುತ್ತೆ, ತಿನ್ನುತ್ತೆ, ಒಂದು ಪುಟ್ಟು ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲೋ ಮಕ್ಕಳು ನೋಡ್ಕೊಳ್ಳೋ ಕೆಲ್ಸಕ್ಕೆ 5,000 ರೂಪಾಯಿ ಸಂಬಳಕ್ಕೆ ಹೋಗುತ್ತೆ. ಏನು ಪರಿಭಾವ ಇಲ್ಲ, ಚಿಂತೆಯೇ ಇಲ್ಲ. ಟ್ಯಾಬ್ಲೆಟ್ ಹಾಕೊಂಡ್ಮೇಲೆ ಯಾವ ಚಿಂತೆ ಇರುತ್ತೆ, ಹಿಂಗೆ ಕುತ್ಕೋಬಿಡೋದು. ಹೌದಾ ಇಲ್ವಾ? ಇಷ್ಟೇ ಚಿಂತೆ ಹೋದ್ರೆ ಅಲ್ವಾ ಟ್ಯಾಬ್ಲೆಟ್ ಹಂಗೆ ಕೊಟ್ಬಿಟ್ಟಿದ್ದಾರೆ. ಯೋಚನೆ ಮಾಡದಿದ್ದಾಗೆ ಕೊಟ್ಬಿಟ್ಟಿದ್ದಾರೆ. ನಮ್ ಗುರುಗಳು ಹೇಳಿದ್ದು ನಡೀತು, ನಾನು ಹೇಳಿದ್ದು ನಡೆದು ಬಿಟ್ಟಿದೆ. ರಾಣಿ ತರ ಬೆಳ್ತಾನ ಎಲ್ಲ. ಪಾಪ ಗೊತ್ತಾಗಲ್ಲ ಕಣೋ ನಮ್ಮ ಅಕ್ಕನಿಗೆ, ನಮ್ ತಂಗಿಗೆ ಗೊತ್ತಾಗಲ್ಲ ಕಣೋ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಏನ್ ಬೇಕು ವ್ಯವಸ್ಥೆ. ಮಕ್ಕಳಂತೂ 3 ದಾರಿ, ಗಂಡ ಅಂತೂ 3/4 ದಾರಿ. ಏನ್ ಹೇಳ್ತೀರಿ? ನನ್ನ ಮಗಳಪ್ಪ ನೋಡ್ಕೊಳಪ್ಪ, ತಾಯಿ ಜವಾಬ್ದಾರಿ ಕೊಟ್ಬಿಟ್ಟಿದೆ. ಕೇಳಿದ ಬಟ್ಟೆ, ಕೇಳಿದ ಊಟ, ಬೇಡ ಕಣ, ಆಯ್ತು ಕಣ, ಇಷ್ಟೇ. ಎಷ್ಟು ಹೇಳ್ತೀರ ಅಷ್ಟೇ ಉತ್ತರ. ರಾಣಿ ಹಂಗೆ ಮಾತಾಡೋದಲ್ವಾ, ಎಸ್ ನೋ ಅಷ್ಟೇ ಇರೋದು. ಹಂಗಾಗ್ಬಿಟ್ಟಿದೆ. ಪಂಚಗ್ರಹಗಳು ಅಲ್ಲಿ ನೋಡಿ, ಲಗ್ನಾಧಿಪತಿ, ಕಡಗ ಲಗ್ನಾಧಿಪತಿ ಚಂದ್ರ ಗುರುವಿನ ಮನೆಯಲ್ಲಿ ಅದ್ಭುತವಾಗಿ. ಮೇಷದಲ್ಲಿ ಕುಜ, ಸಿಂಹದಲ್ಲಿ ಸೂರ್ಯ, ಕನ್ಯಾದಲ್ಲಿ ಬುಧ, ತುಲಾದಲ್ಲಿ ಸ್ವಕ್ಷೇತ್ರದಲ್ಲಿ ಶುಕ್ರ. ಬಾ, ಏನು ಆನಂದೋ ಬ್ರಹ್ಮ. ರಾಹು ಬೇರೆ ವಿಶೇಷವಾಗಿ ಧನಸ್ಸಿನಲ್ಲಿ, ಕೇತು ಮಿಥುನದಲ್ಲಿ. ಏನು ಆನಂದೋ ಬ್ರಹ್ಮ. ರಾಹು ಉಚ್ಚಂಗತ, ಕೋದಂಡ ರಾಹು ಅಂತ ಹೇಳ್ತೇವೆ. ಕೇತು ಕೂಡ ಅಲ್ಲಿ ನಲ್ಲಿಫೈ ಆಗ್ಬಿಡ್ತಾನೆ. ಆದ್ರೆ ಯಾರೂ ಗಮನಿಸದ್ದು ನಾನು ಗಮನಿಸಿದ್ದೆ.
ಸಪ್ತಮದಲ್ಲಿ ಗುರು ನೀಚ, ಒಂಟು ಗುರು. ಆ ಕೇತು ಜೊತೆ ಶನಿ ಕರ್ಮದೋಷ ಮುಳುಗ್ತು, ಏನಿದ್ದರೂ ಅನುಭವಿಸಲು ಬಿಡುವುದಿಲ್ಲ. ಈಗೆಲ್ಲ ಇದೆ ಆ ಮನೆತನದಲ್ಲಿ. ಆಕೆ ರಾಣಿ ತರ ಓಡಾಡ್ಬೋದು, ಓಡಾಡಲ್ಲ. ರಾಣಿ ತರ ಡ್ರೆಸ್ ಧರಿಸ್ಬೋದು, ಇಲ್ಲ. ಯಾರಾದ್ರೂ ಬೈದ್ರೆ ಕರ್ಕೊಂಡು ಹೋಗಿ ಸ್ನಾನದ ಮನೇಲಿ ನೀರ್ 2 ಜಗ್ ಹಾಕಿದ್ರೆ ಸ್ನಾನ ಮಾಡ್ತಕ್ಕಂದ್ರೆ ಟ್ಯಾಬ್ಲೆಟ್ ಇಸ್ ವರ್ಕಿಂಗ್. ಮಾನಸಿಕವಾಗಿ ಹೀಗೆ ಕುತ್ಕೋಬಿಟ್ಟಿರುತ್ತೆ. ಏನೋ ಅಂತಿ ನೋಡಿ, ಇವ್ರು ಹೇಳ್ದಾಗ ರಾಣಿ, ನಾನು ಹೇಳ್ದಾಗ ಭಿಕ್ಷುಕಿ. ಅವ್ರು ಕೊಟ್ಟಿದ್ದು ತಿನ್ಬೇಕು, ಇಲ್ಲ ತನಗನ್ಸಿದ್ ತಗೊಂಡು ತಿನ್ಬೋದು. ತನಗೆ ಸ್ವಯಂ ಆಲೋಚನೆ ಇಲ್ಲ, ತನ್ನ ಸ್ವಯಂ ಕೃತ್ಯಗಳು ಮಾಡೋ ಗೊತ್ತಾಗ್ತಿಲ್ಲ. ಈ ರೀತಿ ಆಗ್ಬಿಟ್ಟಿದೆ ಮಕ್ಕಳೇ. ಇದನ್ನ ಏನ್ ಹೇಳ್ತೀರಿ? ಇದಕ್ಕೆ ಹೇಳೋದು, ನಮ್ಮ ಕೈಯಲ್ಲಿ ಯಾವುದೂ ಇಲ್ಲ, ಯಾವುದೂ ದೈವ ಶಕ್ತಿ. ಅದಕ್ಕೆ ನಮಗೆ ಜಾತಕ ಹೇಳಬೇಕಾದಾಗ್ಲೂ ಅಷ್ಟೇ, ಅದು ಎಷ್ಟು ಮಂತ್ರಗಳನ್ನು ಅನುಷ್ಠಾನ ಮಾಡ್ಕೋತೇವೆಯೋ, ಜಪ ಮಾಡ್ಕೋತೇವೆಯೋ. ಆ ತಾಯಿಗೆ ವಾಗ್ದೇವಿಗೆ ಅಮ್ಮ ನಡೆಸ್ಕೊಡು ಬಂದಿದ್ದಾರೆ, ಅಮ್ಮ ನಡೆಸ್ಕೊಡು ಕೇಳ್ಕೊಂಡು ಬಂದಿದ್ದಾರೆ. ಇದು ಫಲಿತವಾಗಿ ನಡೆಸ್ತಿದೆ. ತಾಯಿಯೇ ನಡೆಸ್ತಿರೋದು, ನನ್ನದಲ್ಲ. ತುಂಬಾ ಜನ ಹೇಳಿರೋದುಂಟು, ನಡೆದಿದೆ ನಿಮ್ಮಿಂದ. ಖಂಡಿತ ಅಲ್ಲ, ಖಂಡಿತ ಅಲ್ಲ. 48ನೇ ವಯಸ್ಸಿನಲ್ಲಿ ಒಂದು ತಾಯಿಗೆ ಟ್ವಿನ್ಸ್ ಮಕ್ಕಳ? ಇಲ್ಲವೇ ಇಲ್ಲ. ಮೆನೋಪಾಸ್ ಸ್ಟೇಜು ಪೂರ್ತಿಯಾಗಿ. ಅರೇ ಮದುವೆನಾ? ನಿನಗೆ ಮಕ್ಕಳಾಗ್ಬೇಕಲ್ಲಮ್ಮ, ಗಂಡು ಮಗುವಿನ ಸಂತಾನ ಆಗ್ಬೇಕಂದ್ರೆ ಮದುವೆನೇ ಆಗಿಲ್ಲ ಅಂತ 42ನೇ ವಯಸ್ಸಿನಲ್ಲಿ. ಇಚ್ಛೆಯೂ ಇಲ್ಲ ಅಂತ ಲೆಕ್ಚರರೇ ಯಾರು ಹೇಳಿತ್ತು ನಿನಗೆ ಆಗುತ್ತೆ ಅಂತ? ಮದುವೆಯೂ ಆಗಿದೆ, 2 ಗಂಡು ಮಕ್ಕಳು ಕೂಡ. ನೋಡಿ ಗುರುಗಳೇ ಅಂತ, ಅಯ್ಯೋ ಶ್ರೀರಾಮಚಂದ್ರ, ರಾಮನ್ಗೆ ಅರ್ಪಿಸಮ್ಮ, ರಾಮನ ಹೆಸರಿಡು ಹೋಗು, ರಾಮನ ಹೆಸರಿಡು ಹೋಗು. ಪಟ್ಟಾಭಿರಾಮ ಅಂತ ಒಂದು, ಸೀತಾರಾಮ ಅಂತ ಒಂದು. ರಾಮನೇ ಕೊಟ್ಟಿರೋದು, ನಾನ್ ನಡೆಸಿದಲ್ಲ. ರಾಮ ಅಂದ್ರೆ ಗುರು. ಆ ಗುರು ವಾಕು ಫಲಿಸಿರೋದು ನನ್ನದಲ್ಲ. ನನ್ನ ಒಳಗಡೆ ಏನಾದ್ರೂ ಆ ಗುರು ಸೇರ್ಕೊಂಡು ಮಾತಾಡ್ಸಿರ್ಬೇಕು ತಾಯಿ ಅನ್ನತಕ್ಕಂಥದ್ದು. ಆದ್ದರಿಂದ ಚಿಂತಿಸ್ಬೇಡಿ, ನಿಮ್ಮ ಕರ್ತವ್ಯದ ಕಡೆ ಮುಖ ಮಾಡ್ಕೊಂಡು ಹೆಜ್ಜೆ ಹಾಕಿ, ಒಳ್ಳೇದಾಗ್ಲಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನಿಮಗೆ ಯಾರಾದ್ರೂ ಕೆಟ್ಟದ್ದು ಮಾಡ್ತಿದ್ದಾರೆ ಅಂದ್ರೆ ನೀವಿನ್ನೂ ಜೀವಂತ ಇದ್ದೀರಿ ಅಂತಲೇ ಅರ್ಥ. ಅಂಥದ್ದೇ ಶನಿವಾರ 17ನೇ ತಾರೀಕು. ಯಾಕೋ ಈ ವಾರ ಅಂಥದ್ದೊಂದು ಕಾಕತಾಳೀಯವಾದಂಥ ಒಂದು ವೈಬ್ರೇಷನ್ಸ್ ಅಲ್ಲಿ ಬಂದು ಸೇರ್ಕೊಂಡಿದ್ದಾವೆ. ಮೊನ್ನೆ 14 ಬುಧವಾರ, 13 ಮಂಗಳವಾರ, ಇವತ್ತು 17ನೇ ತಾರೀಕು. ಕಾಳಿಕಾ ಸಂಖ್ಯೆ, ದುರ್ಗಾ ಸಂಖ್ಯೆ, ನವಶಕ್ತಿ ಸಂಖ್ಯೆ. ಅಯ್ಯೋ 17 ಸಾಮಾನ್ಯದಲ್ಲ, ನಮ್ಮ ದೇಶದ್ದೂರೇ ಹುಟ್ಟಿರೋದೇ 17. ಅಲ್ಲಿ ನೋಡಿ ಜಾತಕದಲ್ಲಿ ಕೇಂದ್ರದಲ್ಲಿ ಹೆಂಗು ಕೂತಿದ್ದಾವೆ. ಸೂರ್ಯ, ಕುಜ, ಶನಿ. ಅಂತಿಂತ ಲಕ್ಷಣವಲ್ಲ. ಆಳಬೇಕು, ಇಲ್ಲ ಮಣಿಸಬೇಕು, ಇಲ್ಲ ಸನ್ಯಾಸಿ ಆಗಬೇಕು. ಅಷ್ಟು ಶಕ್ತಿ ಇರತಕ್ಕಂಥ ಸದಾಶಿವ ಅದಕ್ಕೆ ಬಂಬಂ ಭೋಲೆನಾಥ್ ಆಗಿ ಕೂತು ಬಿಟ್ಟಿದ್ದಾನೆ, ಸ್ಮಶಾನವಾಸಿಯಾಗಿ. ತುಂಬಾ ಬಲ ಇರೋರು ಅರ್ಥ ಆಗ್ಬಿಡ್ತು ಅಂದ್ರೆ ಎಲ್ಲ ಬಿಟ್ಬಿಡ್ತಾರೆ, ಎಲ್ಲಾ ಬಿಟ್ಟು ಹೋಗಿ ಕುಳಿತುಕೊಬಿಡ್ತಾರೆ ಅಂತ ಹೇಳ್ತೇವೆ. ಸನ್ಯಾಸಿ ಯೋಗ ಅಂತ ಹೇಳ್ತೇವೆ ಕೂಡ. ವಿಪರೀತ ಬಲವಿದ್ದರೆ ಒಂದ ಹಾಳಾಗ್ತಾರೆ, ಇಲ್ಲ ಹಾಳು ಮಾಡ್ತಾರೆ, ಇಲ್ಲ ಆಳುತ್ತಾರೆ, ಇಲ್ಲ ಆಳುವವನ ಪಕ್ಕದಲ್ಲಾದರೂ ನಿಂತು ನಡೆಸಿಕೊಡುತ್ತಾರೆ, ಇಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿಯಾಗುತ್ತಾರೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಂಥದ್ದೇ ತಾಕತ್ತು ಈ 17 ತಾರೀಕಿನಂದು ಹುಟ್ಟಿರತಕ್ಕಂಥವರು. ಹಾಗೂ ಶನಿವಾರ ಆಗಿದ್ರೆ, ನಿಜ ಹೇಳ್ಬೇಕಂದ್ರೆ ಶನಿವಾರ ಹುಟ್ಟಿದವ್ರಿಗೆ ಹೊರೆಯೇ, ಶನಿವಾರ ಹುಟ್ಟಿದವರಿಗೆ ಭಾರವೇ. ಶನಿವಾರ ಹುಟ್ಟಿದವರು ಕಷ್ಟಕ್ಕೆ ಅಂತ ಹುಟ್ಟಿದವರು. ನೀವು ತುಂಬಾ ಕಷ್ಟಪಡ್ತಿದ್ದೀರಿ ಅಂದ್ರೆ ಶನಿವಾರ ಹುಟ್ಟಿದಿರಿ ಅಂತ, ತುಂಬಾ ಜವಾಬ್ದಾರಿ ತಗೊಂಡಿದ್ದೀರಿ ಅಂದ್ರೆ ಶನಿವಾರ ಹುಟ್ಟಿದಿರಿ ಅಂತ. ಬೇಜಾರು ಮಾಡ್ಕೋಬೇಡಿ, ತುಂಬಾ ತುಂಟರಾಗಿದ್ರು ಶನಿವಾರ ಹುಟ್ಟಿದವ್ರೆ. ತುಂಟತನವೇ ಇಲ್ಲ,
ಪೋಯಿಂది ನಾದೇಂ ಪೋಯಿಂది ಅನ್ನೋ ರೀತಿನಲ್ಲಿ ಕುತ್ಕೋತಾನೆ ಕಾಣೋ ಅಂತ ನಮ್ ಗುರುಗಳು. ಒಂದೋಯ್ತು ನಂದೇನೋಯ್ತು ಬಿಡ, ನಂದ ಹೋಯ್ತು, ಈ ರೀತಿ ತಟಸ್ಥ ಭಾವ ಎಲ್ರಿಗೂ ಬರಲ್ಲ. ಶನಿವಾರ ಹುಟ್ಟಿದವ್ರಿಗೆ ಬಂದಿರುತ್ತೆ. ಅದೊಂಥರ ಏನ್ ಮುಳುಗುದು. ಇವಾಗ ಸಡನ್ ಆಗಿ ಕೆಲವು ನಟರುಗಳು ಎದ್ದು ಬಂದಿದಾರಲ್ಲ, ಎಲ್ಲ ಮುಳುಗುದ ಮೇಲೆ ಎದ್ದು ಬಿಟ್ಟು ಕ್ಲಾಪ್ ಹೊಡಿತಾವ್ರಲ್ವಾ. ಬಾಯೋ ಅವ್ರ ಬೆಹನೋ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಫುಲ್ ನಿದ್ದೆ ಮಾಡ್ಬಿಟ್ಟವ್ರೆ. ಎಲ್ಲೋ ಶನಿವಾರಕ್ಕೆ ಕೊಟ್ಟಿರ್ಬೇಕು ಅವ್ರು. ಒಂದ ತೀರಾ ಉತ್ಸಾಹ. ಯಾವಾಗ ಉತ್ಸಾಹ ಪಡಿಸ್ಬೇಕು, ಯಾವಾಗ ಪ್ರಚೋದನೆ ಮಾಡ್ಬೇಕು ಅನ್ನೋದಿಲ್ವಾ? ಇಲ್ಲ. ಆ ಥರದ್ದು ಒಂದು ಮಂದಗಮನ ಶನಿ ಬಂದು ನಿಮ್ಮಲ್ಲಿಲ್ಲದ ಅತಿರೇಕವಿಲ್ಲ ಅಂತೀವಿ. ಅಂಥದ್ರಲ್ಲೇನಾದರೂ 17ನೇ ತಾರೀಕು ಆಗಿ ಶನಿವಾರ ಹುಟ್ಟಿದ್ದರೆ ನಿಜ ಹೇಳ್ತಾನೆ ಮಕ್ಕಳೇ, ನೀವು ಅರಸರಾಗಬೇಕು, ಇಲ್ಲ ಅರಸನ ಪಕ್ಕದಲ್ಲಿ ನಿಂತು ದಾರಿ ತೋರಿಸುವ ಮಾರ್ಗದರ್ಶಕನಾಗಬೇಕು, ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಹೆಡ್ ಆಗಬೇಕು, ತುಂಬ ದೊಡ್ಡ ಸಂಸ್ಥೆಯ ಪ್ರವರ್ತಕನಾಗಬೇಕು. ದಶಾಭುಕ್ತಿಗಳು ಜಾತಕ ಉಚ್ಚಗ್ರಹಗಳೇನಾದ್ರೂ ಜಾತಕದಲ್ಲಿದ್ದು ಆ ದಶಾಭುಕ್ತಿಗಳು ಅದಕ್ಕೆ ಫೇವರಬಲ್ ಆಗಿದ್ದು ಲಗ್ನಕ್ಕೆ ಸಾಥ್ ಕೊಡ್ತಕ್ಕಂಥದ್ದೇನಾದರೂ ನಡೆದು ಬಿಡುತ್ತೋ, ಯಾರು ಬಂದರೂ ನಿಮ್ಮನ್ನು ಸೋಲಿಸಲಾರರು. 17ನೇ ತಾರೀಕು ಅಂಥದೊಂದು ಮಹಾರೌದ್ರಿ. ನನ್ನ ದೇಶದ ದೊರೆ ಪಟ್ಟಕ್ಕೆ ಬಂದಾಗಲೇ ಇದನ್ನು ಹೇಳಿದ್ದೆ. ಈ ದೊರೆಯ ಜಾತಕದಲ್ಲೊಂದು ಅಕಸ್ಮಾತ್ ಯುದ್ಧಕ್ಕೆ ಯಾರಾದರೂ ಕೆದಕಿದರೆ ಎಷ್ಟು ಸೈಲೆಂಟೋ ಅಷ್ಟು ವೈಲೆಂಟು. ನೋಡೋಕೆ ತುಂಬಾ ಸೈಲೆಂಟು, ಮುಗ್ಧರಾಗಿ ಕಾಣ್ತಾರೆ, ಮೆದುವಾಗಿ ಕಾಣ್ತಾರೆ, ಮಮತಾಮಯ ಕಾಣ್ತಾರೆ, ಆದರೆ ಶತ್ರುವನ್ನ ತುಳಿಯೋದೇ ಬಿಡೋದಿಲ್ಲ. ಅಕಸ್ಮಾತ್ ಪರಿಸ್ಥಿತಿಗಳು ಅನುಕೂಲಗಳಿದ್ರೆ ನಿಜ ಹೇಳ್ತೇನೆ ಮಕ್ಕಳೇ, ಯಾಕಂದ್ರೆ ರಾಹುಕೇತುಗಳ ಬದಲಾವಣೆ, ಕುಜ ಕೂಡ ಜೂನ್ 3 ಮೇಲೆ ಬದಲಾವಣೆ ಆಗ್ತಾನೆ ಸಿಂಹಕ್ಕೆ. ತಲೆಗಳು ತೆಗೆಸ್ಬಿಡುತ್ತೆ. ಅಂಥದೊಂದು ತಾಕತ್ತು ನಮ್ಮ ದೊರೆಯ ಜಾತಕದಲ್ಲಿದೆ. ಅಪ್ಪಿ ತಪ್ಪಿ ಕೂಡ ಅವ್ರ ಸುದ್ದಿಗೆ ಹೋಗೋದು ಅಂದ್ರೆ ಇದು ಹೆಂಗೆ ಅಂದ್ರೆ, ಮಾರಿನ್ ಕರ್ಕೊಂಡು ಬಂದು ನಡು ಮನೆಯಲ್ಲೇ ಇಟ್ಕೊಂಡಾಗೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲ, ಪೂರ್ತಿಯೇ ಆ ಒಂದು ಭಾವಕ್ಕೆ ಅವಶೇಷವೇ. ಅಲ್ಲಿ ಉಳಿಲಿಕ್ಕೇನೂ ಇಲ್ಲ. ಆಲ್ರೆಡಿ ಪಾಕಿಸ್ತಾನದಲ್ಲಿ ನೋಡಿ, ಅಲ್ಲಿ ಏನೋ ವಾಂತಿಗಳಂತೆ, ಅಲ್ಲೇನೋ ಪರಮಾಣು ಸ್ಥಾವರದ ಹತ್ರ ಏನೋ ಆಗಿದೆ, ಅದು ಇದು ಅನ್ನತಕ್ಕಂಥದ್ದು. ಅದೆಷ್ಟು ಊಹಾಪೋಹ ಕಂತೆಗಳು ಗೊತ್ತಿಲ್ಲ. ಯಾಕಂದ್ರೆ ನಾನು ಸಾಮಾನ್ಯವಾಗಿ ನ್ಯೂಸ್ ನೋಡೋದು DD ನ್ಯೂಸೇ, ನ್ಯಾಷನಲ್ ನ್ಯೂಸೇ, ಚಂದನ ನ್ಯೂಸ್ ನೋಡ್ತೇನೆ. ಈ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ಬಿಡೋದು 100ಕ್ಕೆ 99.99% ಬುರುಡೆಗಳೇ. ಅಯ್ಯೋ, ಈ ನ್ಯೂಸ್ಗಳನ್ನೆಲ್ಲ ನೋಡಿಕೊಂಡು ನಾವು ಪ್ರಚೋದನೆ ಆಗ್ಬಿಟ್ರೆ ಮುಗೀತು. ಯದ್ಭಾವಂ ತದ್ಭವತಿ, ನಾವು ವಕ್ರವಾಗಿ ಆಡಿಬಿಡ್ತೀವಿ. ಐ ಡೋಂಟ್ ಬಿಲೀವ್, ಇದನ್ನು ನಂಬೋದೇ ಇಲ್ಲ. ಒಂದೊಂದು ಚಾನೆಲ್ ಮೇಲೆ 100 ಕೇಸುಗಳು ಬಿದ್ದಿದ್ದಾವೆ. ಏನೋ ಹೇಳ್ಬಿಡೋದು, ಲಾಭಕ್ಕೋ ರೈಟಿಂಗಿಗೋ ಇನ್ನೊಂದಕ್ಕೋ ಅನ್ನತಕ್ಕಂಥದ್ದು. ನಾನು ನಂಬೋದೇ ಇಲ್ಲ. ಐ ವಾಚ್ ದ್ಯಾಟ್. ಅಲ್ಲೆಲ್ಲೋ ಒಂದು ತೃಪ್ತಿ, ದಿನಕ್ಕೊಮ್ಮೆಯೋ ಇಲ್ಲ ಯಾವಾಗಲೂ ನನಗೆ ಬೇಕು ಅನ್ನಿಸ್ದಾಗ ಅದೊಂದು ರೀತಿ ಆತ್ಮತೃಪ್ತಿ ಕೊಡತಕ್ಕಂಥದ್ದು. ಇರಲಿ, 17ರ ತಾಕತ್ತು ಅಂಥದ್ದೊಂದು ರೌದ್ರಂ ಅಗಮಿತಂ. ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಜನ ಗೊತ್ತಿಲ್ಲ. ತುಂಬಾ ಪುಕ್ಕಳ್ರಿದ್ದೀರಿ, ತುಂಬಾ ಭಯ ಪಡ್ತಾರೆ, ರಾತ್ರಿ ಹೊತ್ತಲ್ಲಿ ಬೆಚ್ಚ ಬಿದ್ದು ಎದ್ದೊಳ್ತಾರೆ, ಯೂರಿನ್ ಪಾಸ್ ಮಾಡ್ಕೊಬಿಡ್ತಾರೆ. ಹೌದು, ಯಾರನ್ನಾದ್ರೂ ನೋಡಿದ್ರೆ ಸಭಿಕ ಕಂಪನ, ಎದುರುಗಡೆ ಹತ್ರ ಮಾತಾಡೋಕೆ ಮಾತೇ ಬರೋಲ್ಲ, ಹೇಗೆ ಹೇಳೋದು ಬರೋಲ್ಲ, ಹೇಗೆ ಮಾತಾಡೋದು ಬರೋಲ್ಲ ಅನ್ನತಕ್ಕಂಥವ್ರಿಗೆ ಒಂದು ಅನುಷ್ಠಾನ ಇದೆ, ನಿಮಗೆ ಯಾರಿಗೂ ಗೊತ್ತಿಲ್ಲ. ಒಂದು ದೇವಿ ವಿಗ್ರಹವನ್ನ ತಂದಿಟ್ಟುಕೊಂಡು ಲಲಿತಾ ಸಹಸ್ರನಾಮವನ್ನ ಪಠಣೆ ಮಾಡಿಬಿಟ್ಟು ಇಲ್ಲ ಕೇಳಿಬಿಟ್ಟು 17 ಅಂತ ಹೇಳ್ತಾ ಆ ಅಮ್ಮನವರಿಗೆ ಒಂದು 108 ಬಾರಿ ಪಂಚಾಮೃತದಲ್ಲಿ ಯಾವುದಾದರೂ ಒಂದರಿಂದ ಅಭಿಷೇಕ ಮಾಡಿ ತೀರ್ಥವನ್ನ ಎಲ್ಲರ ಜೊತೆ ಸೇವಿಸಿದ್ರೆ 108 ದಿನ ಇಲ್ಲ 180 ದಿನ ಅಗಣಿತ ಶಕ್ತಿ ದಗ ಉಂಟಾಗುತ್ತೆ. ಎಲ್ಲಿಂದ ಶಕ್ತಿ ಉಂಟಾಗುತ್ತೆ? ನಾಭಿಯಿಂದ. ನಮ್ಮ ಹೊಟ್ಟೆ ನಾಭಿಯಿಂದ ಅಲ್ವಾ, ಅದನ್ನೇ ಅಲ್ವಾ ಕತ್ತರಿಸೋದು. ಬಂಧ ವಿಮೋಚನಂ ಅನ್ನತಕ್ಕಂಥದ್ದು. ಅಲ್ಲಿವರೆಗೂ ನಾವು ಯಾವುದೋ ಲೋಕದಲ್ಲಿ ಇರ್ತೇವೆ, ಹಳೆಯ ಜನ್ಮದ ನೆನಪುಗಳಲ್ಲಿರ್ತೇವೆ, ಹಳೆಯ ಕರ್ಮದ ನೆನಪುಗಳಲ್ಲಿರ್ತೇವೆ.
ಅದಕ್ಕೆ ನಾವು ಚಿಕ್ಕ ಮಗು ಆಗಿದ್ದಾಗ, ಎಳೆ ಮಗು ಆಗಿದ್ದಾಗ ಆಗಾಗ ನಿದ್ದಲ್ಲಿ ನಗೋದು, ಕಿಟಾರ್ ಅಂತ ಕಿರ್ಚ್ಕೊಳ್ಳೋದು. ಯಾಕಂದ್ರೆ ಹಳೇ ಕರ್ಮಗಳು ಇನ್ನೂ ನೆನಪಲ್ಲಿರ್ತವೆ, ಒಂದು ಪುಟ್ಟ ಮಗುವಿಗೆ ಇಷ್ಟು ದಿನ ಕೆಲವರಿಗೆ, ಯಾರೋ ಕೋಟಿಗಳಲ್ಲಿ ಒಬ್ಬರಿಗೆ ಪೂರ್ವಜನ್ಮದ ಪೂರ್ತಿಯಾಗಿ ನೆನಪುಗಳು ಇದ್ದು ಬಿಟ್ಟಿರ್ತವೆ. ಇಲ್ಲೇ ಹುಟ್ಟಿದ್ದು, ಹಿಂಗೆ ಬದುಕಿದ್ದು, ರೀಇನ್ಕಾರ್ನೇಷನ್ ಅಂತ ಸೈಂಟಿಸ್ಟ್ಗಳು ಇವತ್ತು ಪುಸ್ತಕ ತಗೊಬಂದ್ರೆ ಅದನ್ನ ನಂಬ್ತಾರೆ. ನಾವು ಯಾವಾಗಲೂ ಹೇಳಿದ್ದೇವೆ ಪೂರ್ವಜನ್ಮ ಅನ್ನೋದಿದೆ, ನಾವೆಲ್ಲಿ ಹುಟ್ಟಿದ್ವಿ, ಈ ದೇಹ ಅಲ್ಲ, ನಮ್ಮ ಆತ್ಮ ಅಲ್ಲಿಂದ ಬಂದಿದೆ, ಅದೆಲ್ಲ ಬೊಗಳೆ. ಇವತ್ತು ವಿಜ್ಞಾನಿಗಳು ಹೇಳೋದನ್ನ ನಂಬ್ತಿದ್ದಾರೆ. ಎಸ್, ಅದಿದೆ. ಈ ಕ್ವಾಂಟಮ್ ಫಿಸಿಕ್ಸ್ ಇಸ್ ಆಲ್ಸೋ ಕ್ರ್ಯಾಕಿಂಗ್. ನಮ್ಮ ಈ ಆತ್ಮ ಬೇರೆ ಏನನ್ನು ಅಪೇಕ್ಷಿಸ್ಕೊಂಡು ಹೋಗುತ್ತೆ, ಇಟ್ ಇಸ್ ಗೆಟಿಂಗ್ ಡಿಸೈನ್ಡ್ ಅನ್ನತಕ್ಕಂಥದ್ದು ಇದೆಲ್ಲ ಬರ್ತಿದೆ. ಇರ್ಲಿ, ಅಂಥದ್ದು ಈ 17ರ ಸಂಕೇತ, ವಿಪರೀತ ಪುಕ್ಲ, ವಿಪರೀತವಾದಂತ ಹಿಂಜರಿಕ ಸ್ವಭಾವ. ಒಬ್ಬ ಪುಕ್ಲನ್ನು ತಗೊಂಡೋಗ್ಬಿಟ್ಟು ದೊರೆ ಮಾಡಿಬಿಟ್ರೆ ಏನ್ ಹೇಳಿ, ಮುಗಿದೋಯ್ತು. ಏನೇನೋ ಮಾತಾಡೋ, ಅಭಾಸ ಮಾತನಾಡೋ ವ್ಯಕ್ತಿಗೆ ಅಧಿಕಾರ ಕೊಟ್ಟು ಬಿಟ್ರೆ ಹುಚ್ಚಿನ ಮದುವೆನಲ್ಲಿ ಉಂಡವನೇ ಜಾಣ ಅಂತ ಹೇಳ್ತಾರಲ್ವಾ, ಆ ರೀತಿ ಆಗ್ಬಿಡುತ್ತೆ. ಕೊಳ್ಳೆ ಹೊಡೆದು ಹಾಕ್ಬಿಡ್ತಾರೆ, ದೋಚ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಮ ಮನೆಯ ಯಜಮಾನ ಪುಕ್ಲ ಆಗ್ಬಿಟ್ರೆ, ಯಜಮಾನಿ ಪುಕ್ಲಿ ಆಗ್ಬಿಟ್ರೆ, ಎದ್ರೆ ಕೂತ್ರೆ ನಿಂತ್ರೆ ಗಾಬರಿ ಪಟ್ಕೊಳ್ಳೆ, ನಾನು ಬರಲ್ಲ, ಅವ್ರ ಜೊತೆ ನಿಂತ್ಕೊಳ್ಳಕ್ಕೆ, ಇವ್ರು ನನ್ನ ನೋಡ್ತಾರೆ, ಅವ್ರು ನನ್ನ ನೋಡ್ತಾರೆ, ಈ ತರದ ಒಂದು ಮಾನಸಿಕ ಕ್ಷೋಭೆಗೆ ಕರಡುತ್ತಿದ್ದರೆ, ಒಂದು ಅತಿ ವಿಶೇಷವಾಗಿ ನರಸಿಂಹಾಷ್ಟಕಮೆಲ್ಲ ಮಾಡಿಸಿ ಈ 17ರ ಅನುಷ್ಠಾನ ಮಾಡಿಸ್ಕೊಡ್ತಾರೆ. ಆಗ ನಡೆಯುತ್ತೆ ನೋಡಿ ಪವಾಡ. ನಾವು ನೋಡಿದ್ದೇವೆ, ಅಂಥದ್ದೊಂದು ಇದಾವೆ ಈ ಸಂಖ್ಯೆಯಲ್ಲಿ 17 ಅತಿ ಮುಖ್ಯವಾಗಿ ದೇವಿ, ನವರಾತ್ರಿ ದೇವಿಯ ಪರಿಪೂರ್ಣಾಂಶ. ಅಂಥದ್ದು ಶನಿವಾರದ ಜೊತೆ ಸೇರ್ಕೊಬಿಟ್ರೆ ನಿಜವಾಗ್ಲೂ ಹೇಳ್ತಾನೆ, ಅಪರ ಕುಬೇರರೇ, ನೀವು ಹಿಡಿದಿದ್ದು ಸಾಧಿಸಬಲ್ರಿ. ಹೆಂಗೂ ಮಂದಗಮನ, ನಿಧಾನವೇ, ಆದ್ರೆ ಹಿಡಿದಿದ್ದನ್ನ ಬಿಡುವುದಿಲ್ಲ. ನೀವು ಸಾಧಿಸಿಯೇ ಸಾಧಿಸ್ತೀರಿ. ಅಂಥದ್ದೊಂದು ತಾಕತ್ತಿರುತ್ತೆ, ಅದ್ಭುತ. ಹೌದೋ ಅಲ್ವೋ ಹೇಳಿ? ಶನಿವಾರಕ್ಕೂ 17ರಲ್ಲಿ ಹುಟ್ಟಿದವ್ರಿಗೂ ಶನಿವಾರ ಹುಟ್ಟಿದವ್ರಿಗೂ ಈ ಕಾಂಬಿನೇಷನ್ ಎರಡು ಸೇರಿಬಿಟ್ರೆ ಯೋಚನೆ ಮಾಡಿ ನೋಡಿ. 17ನೇ ತಾರೀಕೆ ಶನಿವಾರ ಹುಟ್ಟು ಬಿಟ್ಟಿದ್ರೆ ನಿಮ್ಮನ್ನು ತಡೆಯೋರಿಲ್ಲ. ಕರೆಕ್ಟಾಗಿ ಜಾತಕವನ್ನ ಯಾರಾದ್ರೂ ಹಿರಿಯ ವೈದಿಕರ ಹತ್ರ ಪರಾಮರ್ಶೆ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತಡೆಯುವವರಿಲ್ಲ, ನಿಮ್ಮನ್ನು ತಡೆಯುವವರಿಲ್ಲ. ಸಮಥಿಂಗ್ ಯು ವಿಲ್ ರೀಚ್ ಟು ದಿ ಬೆಟರ್ ಪ್ಲೇಸ್. ಅಂಥದ್ದೊಂದು ತಾಕತ್ತಾಗತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲ್. ಹೌದು ಅಲ್ವೋ ಕಾಯ್ತಿರ್ತಾನೆ ನಿಮ್ಮ ಕಮೆಂಟ್ಸ್ಗೆ. ಆಯ್ತ್ರೋ, ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವಾಷಾಢ ನಕ್ಷತ್ರದ ಶನಿವಾರ, ಬ್ಯೂಟಿಫುಲ್. ಚಂದ್ರ ಶುಕ್ರನ್ ಸಾರದಲ್ಲಿದ್ದು, ಶುಕ್ರ ಉಚ್ಚಂಗತನಾಗಿ ಮೀನದಲ್ಲಿದ್ದಾನೆ. ಮೇಷರಾಶಿ ಚೆನ್ನಾಗಿದೆ. ಸಪ್ತಮಾಧಿಪತಿ 12ನೇ ಮನೆ, ಧನಾಧಿಪತಿ 12ನೇ ಮನೆ ಇರೋದ್ರಿಂದ ದೂರದ ವ್ಯವಹಾರಗಳು, ದೂರದಲ್ಲಿ ಕೆಲಸ, ದೂರದಲ್ಲಿ ಉದ್ಯೋಗ, ದೂರದಲ್ಲಿ ವ್ಯಾಪಾರ, ಮಾತುಕತೆ ಸ್ವಲ್ಪ ಎಳೆದಾಟವಾದರೂ ಅನುಕೂಲ ಸಿಂಧು ಆಗತಕ್ಕಂಥದ್ದು ಆಗುತ್ತೆ. ಭಾಗ್ಯೋದಯ. ಸಪ್ತಮಾಧಿಪತಿಯೇ ಭಾಗ್ಯದಲ್ಲಿದ್ದಾಗೆ, ಸುಖಾಧಿಪತಿಯೇ ಭಾಗ್ಯದಲ್ಲಿದ್ದಾಗೆ ಚೆನ್ನಾಗಿದೆ, ಅನುಕೂಲ ಸಿಂಧು. ವೃಷಭ ರಾಶಿ. ರಾಶಿಯಾಧಿಪತಿಯಾದ ಶುಕ್ರ ಲಾಭದಲ್ಲಿದ್ದರೂ ಚಂದ್ರ ಅಷ್ಟಮದಲ್ಲಿ ಶುಕ್ರನ್ ಸಾರದಲ್ಲಿರೋದ್ರಿಂದ ಸ್ವಲ್ಪ ಖರ್ಚುಗಳು, ಮನೆಗೋಸ್ಕರ, ಮಕ್ಕಳು, ಹೆಣ್ಣು ಮಕ್ಕಳು, ಅಕ್ಕ, ತಂಗಿ, ನಾದಿನಿ, ಅತ್ತಿಗೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳು, ಅಂತಹ ಸಂಸ್ಥೆಗಳು, ಗಾರ್ಮೆಂಟ್ಸು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ ಈ ಥರದ್ದು ನಡೆಸ್ತಿದ್ದೀರಿ, ಚೆನ್ನಾಗಿದೆ. ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ. ಮಿಥುನ ರಾಶಿ. ಸಪ್ತಮದಲ್ಲಿ ಚಂದ್ರ,
ಬ್ಯೂಟಿಫುಲ್, ಯೋಗಕಾರಕ. ಅವನು ಹೋಗಿ ರಾಹು ಜೊತೆನಲ್ಲಿ ಕುಳಿತಿದ್ದಾನೆ ದಶಮದಲ್ಲಿ. ಚೆನ್ನಾಗಿದೆ. ಏರ್ಲೈನ್ಸ್, ಏರ್ ಟಿಕೆಟಿಂಗ್, ಏರೋಸ್ಟೇಸ್, ಅದಕ್ಕೆ ಸಂಬಂಧಪಟ್ಟಂಥದ್ದು. ಟ್ರಾವೆಲ್ ಏಜೆನ್ಸಿ, ಗಾಡಿಗಳಿಟ್ಕೊಂಡಿದ್ದೀರಾ, ಟ್ರಾವೆಲ್ ಬುಕ್ಕಿಂಗ್ ಸೆಂಟರ್ಗಳನ್ನು ನಡೆಸ್ತಿದ್ದೀರಾ, ಹೋಟೆಲ್ಸು, ಕ್ಲಬ್ಸು, ಈವೆಂಟ್ ಮ್ಯಾನೇಜ್ಮೆಂಟ್, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅನುಕೂಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಕರ್ಕಾಟಕ ರಾಶಿ. ಚಂದ್ರ ಶುಕ್ರನ್ ಸಾರ, ಶುಕ್ರ ಭಾಗ್ಯದಲ್ಲಿದ್ದಾನೆ, ಲಾಭಾಧಿಪತಿ, ಸುಖಾಧಿಪತಿ, ಕೊರತೆ ಇಲ್ಲ. ಕುಟುಂಬ, ಪ್ರೀತಿ ಪಾತ್ರರು, ಆತ್ಮೀಯರು, ಓಡಾಟ, ಸುತ್ತಾಟ ಎಲ್ಲವನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಇರುತ್ತೆ. ಮೃಷ್ಟಾನ್ನ ಭೋಜನ, ವಿವಾಹ ಭೋಜನ, ಕುಟುಂಬ ಭೋಜನ, ಒಂದು ಆತ್ಮೀಯರನ್ನು ಭೇಟಿಯಾಗೋದು, ಒಳ್ಳೆ ಶುಭ ಸುದ್ದಿ ಪಡೀತಕ್ಕಂಥದ್ದು, ಸ್ತ್ರೀ ಸುಖ, ಪ್ರಣಯ ಸುಖ, ಕುಟುಂಬ ಸುಖ, ಮನೆಯ ಸುಖ ಎಲ್ಲವನ್ನ, ವೃತ್ತಿಯಲ್ಲೂ ಕೂಡ ಅಷ್ಟೇ ಆನಂದೋ ಬ್ರಹ್ಮ. ಓಡಾಟದಲ್ಲಿ ಬಾಳಲಿಕ್ಕೆ. ಸಿಂಹರಾಶಿ. ಪಂಚಮದಲ್ಲಿ ಚಂದ್ರ ಶುಕ್ರನ್ ಸಾರ, ಶುಕ್ರ ಅಷ್ಟಮ, ದಶಮಾಧಿಪತಿ. ಎಲ್ಲೋ ಉದ್ಯೋಗದಲ್ಲಿ ಒಂದು ಸಣ್ಣ ಪ್ರೆಷರ್ ಅನ್ಸುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್, ಕೆಲಸ ನಡೀತಿಲ್ಲ. ಯಾರೋ ಸ್ತ್ರೀಯರಿಂದ ತೊಂದರೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ವ್ಯವಹಾರ, ಹಣ್ಣು, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರ್ ಸ್ವಲ್ಪ ಹೊರೆ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಡಬಲ್ ಇಂಪ್ಯಾಕ್ಟ್ ಹಾಕಬೇಕು, ಡಬಲ್ ಪರಿಶ್ರಮ ಪಡಬೇಕು. ಆ ನಂತರ ಅಭಿವೃದ್ಧಿ. ಡಬಲ್, ಸಿಂಗಲ್ ಪೇಮೆಂಟ್ ಅಷ್ಟೇ. ಏನು ಕನ್ಯಾ ರಾಶಿ. ಸುಖದಲ್ಲಿ ಚಂದ್ರ, ಕೇಂದ್ರದಲ್ಲಿ ಬ್ಯೂಟಿಫುಲ್ ಆಗಿ ಶುಕ್ರ ಕುಳಿತಿದ್ದಾನೆ. ಸುಖದಲ್ಲಿ ಚಂದ್ರ ಚೆನ್ನಾಗಿದೆ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಇಂಟೀರಿಯರ್ಸ್, ನಾಟ್ಯಂ, ಗಾಯನಂ, ಮೋಜು ಮಸ್ತಿ, ಪಬ್ಬು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಸು, ಥಿಯೇಟರು, ಡಾನ್ಸು, ಮ್ಯೂಸಿಕ್ಕು, ಭರತನಾಟ್ಯ, ವಾದ್ಯಂ, ಗೋಷ್ಠಿ, ನಗಿಸೋದು, ಕುಣಿಸೋದು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತೊಡಗಿಸ್ಕೊಂಡಿದ್ದೀರಿ. ವಿಶೇಷ ಅಭಿವೃದ್ಧಿ. ತುಲಾ ರಾಶಿ. ಸ್ವಲ್ಪ ಒಡ ಹುಟ್ಟಿದವ್ರಿಗೋಸ್ಕರ, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ ಪರಿಶ್ರಮ ಓಡಬೇಕು. ಅರೆ, ನಾವು ಮನೆಯವರಾದ ಮೇಲೆ ಮನೆತನ ಬರೀ ನಮಗೋಸ್ಕರ ಅಷ್ಟೇನಾ? ನಾನ್ ತಿಂದೆ, ನಾನ್ ಚೆನ್ನಾಗಿದ್ದೆ, ನಾನ್ ಕುಡ್ದೆ, ಅದು ಮನುಷ್ಯ ಅಲ್ಲಪ್ಪ, ಅದು ಪಶುಗಳು. ಅದು ನೋಡಿ, ಬಲವಾಗಿದ್ದಾಗ ಯಾರನ್ನೂ ಹತ್ರಕ್ಕೆ ಬಿಡಲ್ಲ, ಒಡದ್ ಕುಡಿಯುತ್ತೆ, ಕಿತ್ಕೊಂಡು ತಿನ್ನುತ್ತೆ, ತಾನು ಮಾತ್ರ. ಆ ಭಾವಕ್ಕಿದ್ದಾಗ ಎಲ್ಲಿ? ಹೌದಲ್ವಾ? ಅದು ಪಶು. ಅದು ಇನ್ನೊಬ್ರದ್ದು ಕಿತ್ಕೊಂಡು ತಿನ್ನೋದು, ಇನ್ನೊಬ್ಬರನ್ನ ದಾಳಿ ಮಾಡಿ ತಿನ್ನೋದು, 4 ಜನಕ್ಕೆ ಹಂಚಿ ತಿನ್ನುವವನೇ ಮಾಧವ ಸ್ವರೂಪಿ. ಸೊ ಇವತ್ತಂಥದ್ದೊಂದು ಜವಾಬ್ದಾರಿ, ಅಕ್ಕ, ತಂಗಿ, ಅತ್ತಿಗೆ, ನಾದಿನಿ, ಕುಟುಂಬ, ಇನ್ನೊಂದು ಅಂತಕ್ಕಂಥದ್ದು. ಆನಂದೋ ಬ್ರಹ್ಮ. ಹಂಚಿ ತಿನ್ನೋದ್ರಲ್ಲಿರೋ ಆನಂದ ಇದೆಯಲ್ಲ, ಅದು ಬೇರೆಯೇ. ಅಂಥದ್ದೊಂದು ಶುಭಯೋಗಂ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಧನಸ್ಥಾನೆ ಸಪ್ತಮಾಧಿಪತಿ, ಬ್ಯೂಟಿಫುಲ್. ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರ ಇದ್ದು ಭಾಗ್ಯಾಧಿಪತಿಯೇ ಧನಸ್ಥಾನ, ಭಾಗ್ಯವೃತ್ತಿ, ಬಂಗಾರದ ವೃತ್ತಿ, ಆರ್ಕಿಟೆಕ್ಚರ್, ಇಂಟೀರಿಯರ್, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರ್, ಗಾರ್ಮೆಂಟ್ಸು, ಬೋಟಿಕ್ಕು, ಹಣ್ಣಿನ ಅಂಗಡಿ, ಜ್ಯೂಸ್ ಅಂಗಡಿ, ಥಿಯೇಟರು, ಕ್ಲಬ್ಸು, ಕುಣಿತ, ಮೋಜು, ಬಟ್ಟೆಗಳು, ಬೆಳ್ಳಿ ಕಾಲ್ಗೆಜ್ಜೆಗಳು, ಮೆಹಂದಿ ವಸ್ತುಗಳು, ದೇವತಾರ್ಚನೆಗಳು, ದೇವತಾ ವಸ್ತುಗಳ ಮಾರಾಟ, ವ್ಯವಹಾರ, ಅದ್ಭುತವಾದಂಥ ಪ್ರಗತಿಯ ದಿನ. ಧನಸ್ಸು ರಾಶಿ. ಲಾಭಾಧಿಪತಿಯೂ ಅವನೇ, ಅಷ್ಟಮಾಧಿಪತಿಯೂ ಅವನೇ, ಷಷ್ಠಾಧಿಪತಿಯೂ ಅವನೇ. ಒಂಥರ ಕೊಡೋನೊಬ್ನಾದ್ರೆ ಕಿತ್ಕೊಳ್ಳೋಕೆ 4 ಜನ ಇದೆ. ಬರೋದು 10,000 ಆದ್ರೆ ಕೊಡೋ ಕಮಿಟ್ಮೆಂಟ್ ಮಿನಿಮಮ್ 20,000 ಇರುತ್ತೆ ಅನ್ನೋ ತರ ಇರುತ್ತೆ. ಬರುತ್ತೆ, ದುಡ್ಡು ಕೊರತೆ ಇಲ್ಲ. ಲಾಭಾಧಿಪತಿ ಶುಕ್ರನ್ ಸಾರ, ಷಷ್ಠಾಧಿಪತಿ ಕೂಡ, ಚಂದ್ರ ಅಷ್ಟಮಾಧಿಪತಿ ಕೂಡ. ಸೊ ಬರೋದು 4 ರೂಪಾಯಿ, ಕಮಿಟ್ಮೆಂಟ್ 8 ರೂಪಾಯಿ ಇದ್ಬಿಟ್ಟಿರುತ್ತೆ ಮಿನಿಮಮ್. ಆ ರೀತಿಯ ಪ್ರಭಾವ. ಆದ್ರೆ ಗುರುದೃಷ್ಟಿ ಇರುವುದರಿಂದ ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಿ. ಮನೆಯವರಿಗೆ, ಕುಟುಂಬಕ್ಕೆ, ಧರ್ಮ ಕಾರ್ಯಕ್ಕೆ, ಪೂಜಾ ಕಾರ್ಯಕ್ಕೆ, ದೇವತಾರ್ಚನೆಗೆ
ವಿಶೇಷವಾದಂಥ ಖರ್ಚುಗಳನ್ನು ಮಾಡತಕ್ಕಂಥದ್ದಾಗುತ್ತೆ ಅಷ್ಟೇ. ಒಳ್ಳೆದಿದೆ. ಮಕರ ರಾಶಿ. ಪೂರ್ವ ಪುಣ್ಯ ಸ್ಥಾನಾಧಿಪತಿ, ದಶಮಾಧಿಪತಿ, ಕೇಂದ್ರಾಧಿಪತಿ ಮಲಗಿಬಿಟ್ಟಿದ್ದಾನೆ. ಸೊ ನಿಮ್ಮ ಪುಣ್ಯ ಹೋಗಿ ಮಲಗಿದೆ, ನಿಮ್ಮ ವೃತ್ತಿ ಮಲಗಿದೆ, ಬರೋ ಲಾಭ ಮಲಗಿದೆ. ಲಕ್ಷ್ಮಿ ಅಲ್ಲಪ್ಪ, ಇದು ಲಕ್ಷ್ಮೀಕಾರಕ ಚಂದ್ರ, ಸಪ್ತಮಾಧಿಪತಿ, ಕೊಡುವವನೇ ಹೋಗಿ ಮಲಗಿಬಿಟ್ಟಿದ್ದಾನೆ. ತರ ಓಡಾಟ, ಸುತ್ತಾಟ, ಬಳಲಿಕೆ, ಸಂಗಾತಿ ಜೊತೆ ಒಂದು ಸಣ್ಣ ಕಿರಿಕಿರಿ, ಒಡ ಹುಟ್ಟಿದವರ ಜೊತೆ ಒಂದು ಸಣ್ಣ ಕಿರಿಕಿರಿ, ಅಕ್ಕ ತಂಗಿಯರ ಜೊತೆ ಒಂದು ಸಣ್ಣ ಮನಸ್ತಾಪ. ಬಿಟ್ಟು ಕೊಡಿ. ಯಾರ ಅಕ್ಕ ತಂಗಿಯರಿಗೆ ಮರ್ಯಾದೆ ಕೊಡಲ್ವೋ ಅಲ್ಲಿ ದುಡ್ಡು ನಿಲ್ಲಲ್ಲ. ನೀವು ಊರಿಗೆ ಎತ್ಕೊಂಡು ಬನ್ನಿ, ನಿಮ್ಮ ಮನೆ ಅಕ್ಕ ತಂಗಿಯರಿಗೆ ಅನ್ಯಾಯ ಮಾಡಿದಿರಿ, ಒಡ ಹುಟ್ಟಿದವ್ರಿಗೆ ಅನ್ಯಾಯ ಮಾಡಿದಿರಿ, ಹೆಂಡತಿಗೆ ಅನ್ಯಾಯ ಮಾಡಿದಿರಿ, ನಾದ್ನಿಗೆ ಅನ್ಯಾಯ ಮಾಡಿದಿರಿ, ತಾಯಿಗೆ ಅನ್ಯಾಯ ಮಾಡಿದಿರಿ, ಅತ್ತಿಗೆ ಅನ್ಯಾಯ ಮಾಡಿದಿರಿ, ಮಗಳಿಗೆ, ಯಾರಾದ್ರೂ ಸ್ತ್ರೀಗೆ ಅನ್ಯಾಯ ಮಾಡಿದವನು ಚೆನ್ನಾಗಿ ಬದುಕಿದ ಇತಿಹಾಸವಿದೆಯಾ? ಅದು ರಾವಣಾಸುರ ತಗೊಳ್ಳಿ, ದುರ್ಯೋಧನ ತಗೊಳ್ಳಿ. 7 ದಿನಕ್ಕೆ ಬಿದ್ದೋದ ರಾವಣಾಸುರ, 18ನೇ ದಿನಕ್ಕೆ ಇವನು ಬಿದ್ದೋದ ದುರ್ಯೋಧನ. ದಾಟ್ಸ್ ಇಟ್. ಅಷ್ಟೇ ಅಲ್ವಾ? 7 ದಿನ ರಾವಣಾಸುರ, 18ನೇ ದಿನ. ಅದರಿಂದ ನಿಮ್ಮ ಮನೆಯವ್ರನ್ನ ನೀವು ಕಾಪಾಡಿಕೊಳ್ಳೋ ಶುಭಯೋಗ. ಬ್ಯೂಟಿಫುಲ್, ಚೆನ್ನಾಗಿದೆ. ಇನ್ನು ಕುಂಭರಾಶಿ. ಇವತ್ತು ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಒಂದು ಅದ್ಭುತವನ್ನ ನೋಡುತ್ತೀರಿ. ಖಂಡಿತ ಪ್ರೀತಿ ಪಾತ್ರರನ್ನ ಭೇಟಿ ಆಗ್ತೀರಿ. ಅಂದುಕೊಂಡ ಕೆಲಸ ಕಾರ್ಯ ಎಲ್ಲವೂ ಯಶಸ್ಸೆ. ಪೌರೋಹಿತ್ಯಂ, ಆಗಮಿಕಂ, ಜ್ಯೋತಿಷ್ಯಂ, ಬರವಣಿಗೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಯಜ್ಞ, ಯಾಗ, ಹೋಮ, ಹವನ, ಪೂಜಾ ಕಾರ್ಯಗಳು, ದೈವಿಕ ಕಾರ್ಯಗಳು, ದೇವತಾ ಕಾರ್ಯಗಳು, ದೇವತಾರ್ಚನೆಗಳು, ದೇವತಾ ಮೂರ್ತಿಗಳಂತವರನ್ನು ಆರಾಧಿಸ್ತಕ್ಕಂಥದ್ದು, ಕಲಾ ಮಾಧ್ಯಮ. ಬ್ಯೂಟಿಫುಲ್. ಇವತ್ತು ವೃತ್ತಿಪರವಾಗಿ ಓಡಾಟ ಎಲ್ಲವನ್ನು, ಯಾಕಂದ್ರೆ ಶುಕ್ರ 2ನೇ ಮನೆ, ಧನಸ್ಥಾನೆ ಸುಖೇ ಧನಸ್ಥಾನಂ, ಷಷ್ಠೇ ಲಾಭಸ್ಥಾನಂ. ಬರವಾರದ ಕಡೆಯಿಂದಲೂ ವಿಶೇಷವಾದಂಥ ಧನಲಾಭವನ್ನ ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ. ಇನ್ನು ಮೀನರಾಶಿ. ಅಷ್ಟಮಾಧಿಪತಿಯ ಪ್ರಭಾವದಲ್ಲಿ ಚಂದ್ರ ಕುಳಿತಿದ್ದಷ್ಟು ಸರ್ಪ್ರೈಸ್ ಎಲಿಮೆಂಟ್ಸ್ ಇರುತ್ತೆ. ಆಗದ ಕೆಲಸಗಳು ದೊಡ್ಡದಾಗಿ ನಡೆಯುತ್ತೆ. ಹೌದು, ನೀವು ಏನೋ ಒಂದು 1000 ರೂಪಾಯಿ ಕೊಡ್ತಾನೆ ಅಂದ್ರೆ ಅಲ್ಲೊಂದು 5,000 ಬಂದ್ಬಿಡ್ಬೋದು. ಪಕ್ಕ ನಮಗೆ ಲಾಭ ಕಣಪ್ಪ ಇದು ಅಂತ 10,000 ಅಂತ ಹೋದವರಿಗೆ ಅಲ್ಲಿ ಬರೀ 1,000 ಸಿಗಬಹುದು. ಈ ರೀತಿಯದ್ದೊಂದು ಇರತಕ್ಕಂಥದ್ದುಂಟು ಅಷ್ಟೇ. ಯಾಕಂತ ಏನು ತೊಂದರೆ ಇಲ್ಲ. ಪರಿಶ್ರಮ ಪಡ್ತೀರಿ, ಅಷ್ಟೇ ಲಾಭವೂ ಉಂಟು, ಅಷ್ಟೇ ಖರ್ಚು. ಕಮಿಟ್ಮೆಂಟ್, ಮೇಕಪ್ ಮಾಡೋದು, ಚಿತ್ರಕಲೆ, ಪೇಂಟಿಂಗು, ಅಲಂಕಾರ, ಇಂಟೀರಿಯರ್, ಫರ್ನಿಚರ್, ಉಪ್ಪ, ಓರಣ, ಡಿಸೈನಿಂಗ್, ಆರ್ಕಿಟೆಕ್ಚರ್, ಶಿಲ್ಪಕಲೆ, ಚಿತ್ರಕಲೆ, ಕಣ್ಣಿಗೆ ಆನಂದ ಕೊಡತಕ್ಕಂಥ ಯಾವುದೇ ಕಲೆ, ಅದಕ್ಕೆ ಹೊಟ್ಟೆಗೆ ತೃಪ್ತಿ ಮಾಡತಕ್ಕಂಥ ಅನ್ನ, ಎಸ್, ಮದ್ಯಪಾನ, ಬೋಟಿಕ್ಕು, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಸಕ್ಸಸ್ ಅನ್ನ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ